ओम शांति। गुड मॉर्निंग। शुभ याद है, बाप दादा याद है। ಮುರಳಿ ದಿನಾಂಕ 30/6/1977 ಇಸ್ವಿಯ ವ್ಯಕ್ತವಾಣಿ 30/6/77 ಇಸ್ವಿಯ ವ್ಯಕ್ತ ಬಾಪ್ दादाರವರ ಮಹಾನ್ ವಾಕ್ಯ। बाप दादा की हर ब्राह्मण आत्मा प्रति श्रेष्ठ कामनाएं। ಬಾಪ್ ದಾದಾ ತಿಳಿಸ್ಕೊಡ್ತಾ ಇದ್ದಾರೆ, ಬಾಪ್ ದಾದರವರ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮಗಳ ಪ್ರತಿ ಶ್ರೇಷ್ಠ ಕಾಮನೆಗಳು। ಈ ದಿನ ಬಾಪ್ ದಾದಾ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮಗಳ ಪ್ರತಿಯಾಗಿ ಯಾವ ಯಾವ ಶ್ರೇಷ್ಠ ಕಾಮನೆಗಳನ್ನು ಇಟ್ಕೊಂಡಿದ್ದೀನಿ ಅದನ್ನ ಮುರಳಿಯಲ್ಲಿ ವಿಶೇಷ ತಿಳಿಸ್ಕೊಡ್ತಾ ಇದ್ದಾರೆ। भविष्य तकदीर बनाने के निमित्त बने हुए मास्टर आलमाइटी अथॉरिटी बच्चों प्रति अव्यक्त बाप दादा बोले, ಭವಿಷ್ಯದ ಭಾಗ್ಯವನ್ನು ರೂಪಿಸುವುದಕ್ಕೆ ನಿಮಿತ್ತರಾದಂತಹ ಭವಿಷ್ಯದ ಭಾಗ್ಯವನ್ನು ರೂಪಿಸಿಕೊಳ್ಳುವುದಕ್ಕೆ ನಿಮಿತ್ತಾದಂತಹ ಮಾಸ್ಟರ್ ಸರ್ವೋಚ್ಚ ಶಕ್ತಿಶಾಲಿ ಮಕ್ಕಳ ಪ್ರತಿಯಾಗಿ ಅವ್ಯಕ್ತ ಬಾಪ್ ದಾದಾ ಮಹಾನ್ ವಾಕ್ಯ ಉಚ್ಚಾರಣೆ ಮಾಡ್ತಿದ್ದಾರೆ। सर्व कुश नसीब सर्वश्रेष्ठ आत्माओं के कल्याणार्थ निमित्त बने हुए बाप दादा के साथ सदा सहयोगी रहने के पाठ बजाने वाली सर्व आत्माओं को देख बाप दादा भी हर्षित होते हैं। सर्व भाग्यशाली सर्वश्रेष्ठ ಆತ್ಮಗಳ ಕಲ್ಯಾಣಕ್ಕಾಗಿ ನಿಮಿತ್ತಾದಂತಹ ಬಾಪ್ ದಾದರವರ ಜೊತೆಗೆ ಸದಾ ಸಹಯೋಗಿಯಾಗಿ ಪಾತ್ರ ಅಭಿನಯಿಸುವಂತಹ ಸರ್ವ ಆತ್ಮಗಳನ್ನು ನೋಡಿ ಬಾಪ್ ದಾದನು ಸಹ ಹರ್ಷಿತರಾಗ್ತಾ ಇದ್ದಾರೆ। ಯಾರನ್ನು ನೋಡಿ ಹರ್ಷಿತರಾಗ್ತಾ ಇದ್ದಾರೆ? ಸರ್ವ ಭಾಗ್ಯಶಾಲಿ ಸರ್ವಶ್ರೇಷ್ಠ ಆತ್ಮಗಳ ಕಲ್ಯಾಣಕ್ಕಾಗಿ ನಿಮಿತ್ತಾಗಿರುವಂತಹ ಸರ್ವ ಭಾಗ್ಯಶಾಲಿ ಸರ್ವಶ್ರೇಷ್ಠ ಆತ್ಮಗಳ ಕಲ್ಯಾಣಕ್ಕಾಗಿ ನಿಮಿತ್ತಾಗಿರುವಂತಹ ಬಾಪ್ ದಾದರವರ ಜೊತೆಗೆ ಸದಾ ಸಹಯೋಗಿಯಾಗಿ ಪಾತ್ರ ಅಭಿನಯಿಸುವಂತಹ ಬಾಪ್ ದಾದರವರ ಜೊತೆಗೆ ಸದಾ ಸಹಯೋಗಿಯಾಗಿ ಪಾತ್ರ ಅಭಿನಯಿಸುವಂತಹ ಸರ್ವ ಆತ್ಮಗಳನ್ನು ನೋಡಿ ಬಾಪ್ ದಾದಾ ಹರ್ಷಿತರಾಗ್ತಾ ಇದ್ದಾರೆ। बाप के स्नेह व लगन में रहने वाली स्नेही आत्माओं को मिलन के उमंग उत्साह में देख बाप भी बच्चों को स्नेह और उमंग का रिटर्न दे रहे हैं। ತಂದೆಯ ಸ್ನೇಹದ ಲಗನ್ನಲ್ಲಿರುವಂತಹ ಸ್ನೇಹಿ ಆತ್ಮಗಳ ತಂದೆಯ ಸ್ನೇಹದ ಲಗನ್ನಲ್ಲಿರುವಂತಹ ಸ್ನೇಹಿ ಆತ್ಮಗಳ ಮಿಲನದ ಉತ್ಸಾಹ ಉಲ್ಲಾಸವನ್ನ ನೋಡಿ ಮಿಲನದ ಉತ್ಸಾಹ ಉಲ್ಲಾಸವನ್ನ ನೋಡಿ ಬಾಬಾ ಮಕ್ಕಳ ಸ್ನೇಹ ಮತ್ತು ಉತ್ಸಾಹಕ್ಕೆ ರಿಟರ್ನ್ ಆಗಿ ಹೇಳ್ತಾ ಇದ್ದಾರೆ। बाप दादा जानते हैं कि सभी बच्चों के अंदर स्नेह सहयोग की भावना और बाप समान बनने का श्रेष्ठ संकल्प भी है। ನೋಡಿ ಬಾಪ್ ದಾದರವರಿಗೂ ಸಹ ಗೊತ್ತಿದೆ, ಎಲ್ಲ ಮಕ್ಕಳ ಒಳಗೆ ಮನಸ್ಸಿನಲ್ಲಿ ಸ್ನೇಹ ಸಹಯೋಗದ ಭಾವನೆ ಇದೆ। ಎಲ್ಲ ಮಕ್ಕಳ ಮನಸ್ಸೊಳಗೂ ಇದೆಯಲ್ಲ, ನಿಮಗೆಲ್ಲ ಇದೆಯಲ್ಲ? ಏನಿದೆ? ಬಾಬರ ಕಾರ್ಯದಲ್ಲಿ ಬಾಬನಿಗೆ ನಾವು ಸ್ನೇಹಿಯಾಗಿ ಏನಾಗಬೇಕು, ಸಹಯೋಗಿ ಆಗ್ಬೇಕು ಅಂತ ಭಾವನೆ ಇದೆ ಮತ್ತು ತಂದೆಯ ಸಮಾನರಾಗುವಂತಹ ಶ್ರೇಷ್ಠ ಸಂಕಲ್ಪನೂ ಸಹ ಪ್ರತಿಯೊಬ್ಬರಲ್ಲೂ ಇದೆ ಅಂತ ಹೇಳ್ತಾರೆ। ಯಾವ ಸಂಕಲ್ಪ? ತಂದೆಯ ಸಮಾನರಾಗುವಂತಹ ಶ್ರೇಷ್ಠ ಸಂಕಲ್ಪ, ತಂದೆಯ ಜೊತೆಗೆ ಸ್ನೇಹ, ತಂದೆಯ ಕಾರ್ಯದಲ್ಲಿ ಸಹಯೋಗಿಯಾಗುವಂತ ಭಾವನೆ ಮತ್ತು ತಂದೆಯ ಸಮಾನರಾಗುವಂತ ಶ್ರೇಷ್ಠ ಸಂಕಲ್ಪ। इन सबको देख बाप दादा बच्चों को स्वयं से भी सर्वश्रेष्ठ ताज तख्त नशीन परमधाम के चमकते हुए सितारे और विश्व के सर्व आत्माओं के दिल के सहारे विश्व की आत्माओं की आगे सदा पूर्वज और पूज्य ऐसे श्रेष्ठ देखने चाहते हैं। ನೋಡಿ, ಇದು ವಿಶೇಷ ಶಬ್ದ ಹೇಳ್ತಿದ್ದಾರೆ ಬಾಬಾ, ಇಂಪಾರ್ಟೆಂಟ್ ಹೇಳ್ತಿದ್ದಾರೆ। ನೋಡಿ, ನಿಮ್ಮಲ್ಲಿರುವಂತಹ ಭಾವನೆ ಸಂಕಲ್ಪಗಳು ಶ್ರೇಷ್ಠವಾಗಿರೋದನ್ನ ನೋಡಿ ಬಾಪ್ ದಾದಾ
ಮಕ್ಕಳನ್ನ ಸ್ವಯಂಗಿಂತಲೂ ಸರ್ವಶ್ರೇಷ್ಠ ಕಿರೀಟಧಾರಿ, ಸಿಂಹಾಸನಾಧಿಕಾರಿ, ಪರಮಧಾಮದಲ್ಲಿ ಹೊಳೆಯುವಂತ ನಕ್ಷತ್ರ, ಮತ್ತು ವಿಶ್ವದ ಸರ್ವ ಆತ್ಮಗಳ ಹೃದಯದ ಆಸರೆ, ವಿಶ್ವದ ಆತ್ಮಗಳ ಮುಂದೆ ಸದಾ ಪೂರ್ವಜ ಮತ್ತು ಪೂಜ್ಯ. ವಿಶ್ವದ ಆತ್ಮಗಳ ಮುಂದೆ ಸದಾ ಪೂರ್ವಜ ಮತ್ತು ಪೂಜ್ಯ. ಇಂತಹ ಶ್ರೇಷ್ಠರಾಗಿರುವವರನ್ನೇ ನೋಡೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳ್ತಾರೆ ಬಾಬಾ. ನನಗಿಂತಲೂ ನನ್ನ ಮಕ್ಕಳೇ ಏನಾಗಿರ್ಬೇಕು ಅಂತ ಬಾಬನ ಇಚ್ಛೆ, ಶ್ರೇಷ್ಠರಾಗಿ ಕಾಣ್ಬೇಕು ವಿಶ್ವದಲ್ಲಿ ಅಂತ ನನ್ನ ಇಚ್ಛೆ ಅಂತ ಬಾಬಾ ಹೇಳ್ತಾ ಇರೋದು. ಏನೇನ್ ಹೇಳಿದ್ರು ಬಾಬಾ? ಸರ್ವಶ್ರೇಷ್ಠ ಕಿರೀಟಧಾರಿಗಳು, ನನಗಿಂತಲೂ ಸರ್ವಶ್ರೇಷ್ಠ ಕಿರೀಟಧಾರಿ, ಸಿಂಹಾಸನಾಧಿಕಾರಿ, ಪರಮಧಾಮದಲ್ಲಿ ಹೊಳೆಯುವಂತ ನಕ್ಷತ್ರಗಳು, ಮತ್ತು ವಿಶ್ವದ ಸರ್ವ ಆತ್ಮಗಳ ಹೃದಯದ ಆಶ್ರಯದಾತ, ವಿಶ್ವದ ಆತ್ಮಗಳ ಮುಂದೆ ಸದಾ ಪೂರ್ವಜ ಮತ್ತು ಪೂಜ್ಯ. ಇಂತಹ ಶ್ರೇಷ್ಠರನ್ನಾಗಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. बच्चों को श्रेष्ठ देखते बाप को ज्यादा ಖುಷಿ होती है. ಮಕ್ಕಳನ್ನ ಶ್ರೇಷ್ಠ ಅಂತ ನೋಡಿದಾಗ ಬಾಬೋರ್ಗೆ ಜಾಸ್ತಿ ಖುಷಿ ಆಗತ್ತೆ ಅಂತ ಹೇಳ್ತಾರೆ. ಬಾಬಾ ಬರೀ ಮುರಳಿ ಹೇಳಿ ಕೈ ಬಿಡಲ್ಲ, ಅದರಂತೆ ಮಾಡಿನೂ ತೋರಿಸಿದ್ದಾರೆ. ಏಕೆಂದ್ರೆ ನಿಮಗೆ ಕಿರೀಟ ಕೊಟ್ಟಿದ್ದಾರೆ, ತನಗ್ ಕಿರೀಟ ಇಲ್ಲ. ನಿಮಗೆ ಸಿಂಹಾಸನ ಕೊಟ್ಟಿದ್ದಾರೆ, ತನಗ್ ಸಿಂಹಾಸನ ಇಲ್ಲ. ಇದೆಯಾ ಬಾಬರಿಗೆ? ನೋಡಿ, ಎಷ್ಟೊಂದು ಮಕ್ಕಳಿಗೆ ನಾನು ಕೊಟ್ಟಿದ್ದೀನಿ, ನನಗಿಂತ ಶ್ರೇಷ್ಠ ಮಾಡಿ ನೋಡಿದ್ದೀನಿ. ಅದಕ್ಕೆ ನಿಮ್ಮನ್ನು ನೋಡಿದಾಗ ನನಗೆ ಜಾಸ್ತಿ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ನಾವು. ಹರೇಕ್ ಬ್ರಾಹ್ಮಣ ಆತ್ಮ ಸದಾ ಊಂಚತೆ ಊಂಚೆ ಬಾಪ್ ಕೆ ಸಾಥ್ ಊಂಚಿ ಸ್ಥಿತಿ ಮೇ ಸ್ಥಿತ ರಹೇ. ನೋಡಿ, ಬಾಬೋರ್ ಇಚ್ಛೆ ಅಥವಾ ಕಾಮನೆ, ಭಾವನೆ ಏನಪ್ಪಾ ಅಂತಂದ್ರೆ, ಈ ಮೇಲಿಂದ ಹೇಳಿದ್ರು ಬಾಬಾ ಈಗ ಏನೇನಿದೆ ಅಂತ ಹೇಳಿ. ಅದ್ರಲ್ಲಿ ಮತ್ತೊಂದು ಹೇಳ್ತಾರೆ ಬಾಬಾ, ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮ ಸದಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಜೊತೆಗೆ ಶ್ರೇಷ್ಠ ಸ್ಥಿತಿಯಲ್ಲೇ ಸ್ಥಿತರಾಗಿರ್ಬೇಕು ಅಂತ ಬಾಬಾ ಇಚ್ಛೆ. ಜೈಸಾ ಊಂಚಾ ನಾಮ್ ವೈಸಾ ಊಂಚಾ ಕಾಮ್. ಎಂತಹ ಶ್ರೇಷ್ಠ ಹೆಸರು ಅಂತಹ ಶ್ರೇಷ್ಠ ಕೆಲಸ ಅಂತ ಹೇಳ್ತಾರೆ. ಜೈಸಾ ವಿಶ್ವಕ್ಕೆ ಆಗೆ ಊಂಚಾ ಮಾನ್ ಹೇ ಐಸಾ ಹಿ ಸ್ವಮಾನ್ ವ ಶಾನ್ ಸದಾ ಕಾಯಂ ರಹೇ. ಹೇಗೆ ವಿಶ್ವದ ಮುಂದೆ ಶ್ರೇಷ್ಠ ಮಾನ್ಯತೆ ಇದೆಯೋ ಹಾಗೆಯೇ ಸ್ವಮಾನದ ಅಥವಾ ಘನತೆಯಲ್ಲೂ ಸದಾ ಏನಾಗಿರ್ಬೇಕು, ಅದೇ ಶ್ರೇಷ್ಠ ಸ್ಥಿತಿಯಲ್ಲಿ ಕಾಯಂ ಆಗಿರಬೇಕು. ಯಹಿ ಬಾಪ್ ದಾದಾ ಕಿ ಹರ್ ಬ್ರಾಹ್ಮಣಾತ್ಮಕ್ಕೆ ಶ್ರೇಷ್ಠ ಕಾಮನಾ ಹೇ. ಇದೇ ಬಾಪ್ ದಾದರವರಿಗೆ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮಗಳ ಪ್ರತಿಯಾಗಿ ಶ್ರೇಷ್ಠ ಕಾಮನೆ ಇದೆ ಅಂತ ಹೇಳ್ತಾರೆ. ಬಚ್ಚೋಂ ಕೋ ಕ್ಯಾ ಕರ್ನಾ ಹೇ. ಹಾಗಾದ್ರೆ ಬಾಬನಿಗಂತೂ ಮಕ್ಕಳ ಬಗ್ಗೆ ಇಷ್ಟೊಂದು ಶ್ರೇಷ್ಠ ಭಾವನೆ, ಕಾಮನೆ, ಸಂಕಲ್ಪಗಳಿದೆ. ಹಾಗಾದ್ರೆ ನೀವೇನ್ ಮಾಡ್ಬೇಕು ಮಕ್ಕಳು? ಏನ್ ಮಾಡೋದೈತಿ? ಬಾಬನೇ ಮಾಡ್ಕೊಳ್ಳಿ ಬಿಡ್ರಿ ಅಂತಂತೀರೋ, ಅಥವಾ ನೀವೇನ್ ಮಾಡೋದಿದೆ? जो बाप दादा द्वारा ज्ञान का, गुणों का, शक्तियों का श्रृंगार मिला है, उस श्रृंगार को धारणा करो. ಯಾವುದು ತಂದೆಯ ಮೂಲಕ ಜ್ಞಾನದ, ಗುಣಗಳ, ಶಕ್ತಿಗಳ ಶೃಂಗಾರ ಸಿಕ್ಕಿದೆ, ಆ ಶೃಂಗಾರವನ್ನ ಧಾರಣೆ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಯಾವ್ಯಾವ ಶೃಂಗಾರ? ಜ್ಞಾನ, ಗುಣ, ಶಕ್ತಿಗಳ ಶೃಂಗಾರ ಏನ್ ಸಿಕ್ಕಿದೆ ಅವುಗಳನ್ನ ಧಾರಣೆ ಮಾಡ್ಕೊಳ್ರಿ. ಜೈಸೆ, ಅದಕ್ಕೆ ನೋಡಿ ಉದಾಹರಣೆ ಕೊಡ್ತಾರೆ ಬಾಬಾ. ಜೈಸೆ ಆಪಕೆ ಜಡಚಿತ್ರ ಸದಾ ಸಜೆ ಸಜಾಯೆ ಹೈ, ऐसे चैतन्य रूप में भी सदा सजे सजाए बाप दादा के दिल तख्त नशीन, अतीन्द्रिय सुख में झूमते हुए सदा फरिश्ते रूप के नशे में रहना है. ಹೇಗೆ ನಿಮ್ಮ ಜಡಚಿತ್ರಗಳು ಸದಾ ಶೃಂಗಾರಿತರಾಗಿರ್ತವೆ ಅಂತ ಹೇಳ್ತಾರೆ ಅಲ್ವಾ. ಮಂದಿರದಲ್ಲಿ ಯಾವುದೇ ಮೂರ್ತಿಯನ್ನ ನೋಡಿ ಹಂಗೆ ಒಣ ಖಾಲಿ ಮೂರ್ತಿ ಎಲ್ಲೂ ಇರಲ್ಲ, ಎಲ್ಲ ಕಡೆ ಹೇಗಿಟ್ಟಿರ್ತಾರೆ? ಶೃಂಗಾರ ಮಾಡಿಟ್ಟಿರ್ತಾರೆ. ಹಾಗೇನೆ ತಾವೆಲ್ಲ ಚೈತನ್ಯ ರೂಪದಲ್ಲೂ ಸದಾ ಹೇಗಿರ್ಬೇಕು ಅಂತ ಹೇಳ್ತಾರೆ ಬಾಬಾ? ಶೃಂಗಾರ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಮೂರ್ತಿಗಳಿಗೆ ಏನೇನ್ ಕಿರೀಟ ಹಾಕಿ, ಹಾರ ಹಾಕಿ, ಸರಗಳನ್ನೆಲ್ಲ ಹಾಕಿಟ್ಟಾರಲ್ಲ, ಹಂಗ ಹಾಕೊಂಡಿರ್ರಿ ಅಂತ ಹೇಳಲ್ಲ ಬಾಬಾ. ಯಾವ್ರಿಂದ ಶೃಂಗಾರ ಹೇಳಿದ್ರು ಬಾಬಾ? ಜ್ಞಾನ ರತ್ನಗಳು, ಗುಣಗಳು, ಶಕ್ತಿಗಳು. ಬಾಪ್ ದಾದರವರ ಹೃದಯ ಸಿಂಹಾಸನಾಧಿಕಾರಿ
ಅತೀಂದ್ರಿಯ ಸುಖದ ಉಯ್ಯಾಲಿಯಲ್ಲಿ ತೇಲಾಡುವಂತಹ ಸದಾ ಫರಿಷ್ಠೆ ರೂಪದ ನಶೆಯಲ್ಲಿರಬೇಕು ಅಂತ ಹೇಳ್ತಾರೆ. ಸದಾ ಚೈತನ್ಯ ರೂಪದಲ್ಲೂ ಶೃಂಗಾರಿತ ಆಗಿರುವಂತವ್ರು ಬಾಪ್ ದಾದರವರ ಹೃದಯ ಸಿಂಹಾಸನಾಧಿಕಾರಿ. ಅತೀಂದ್ರಿಯ ಸುಖದಲ್ಲಿ ಉಯ್ಯಾಲೆಯಲ್ಲಿ ತೇಲಾಡ್ತಾ ಇರುವಂತ ಫರಿಷ್ಠೆ ರೂಪದ ನಶೆ ಇಟ್ಕೊಳ್ರಿ. ಯಹಿ ಬಾಪ್ ದಾದಾಕೋ ರಿಟರ್ನ್ ಕರ್ನಾ ಹಿ. ಬಾಬಾ ಮಕ್ಕಳಿಗೆ ರಿಟರ್ನ್ ಹೇಳಿದ್ರು, ಮಕ್ಕಳ ಸ್ನೇಹ ಸಹಯೋಗಕ್ಕೆ ನಾನ್ ಮಕ್ಕಳಿಗೆ ಏನ್ ಕೊಡ್ತಾ ಇದ್ದೀನಿ, ಸ್ನೇಹ ಮತ್ತು ಉತ್ಸಾಹಕ್ಕೆ ನೀವು ನನಗ್ ರಿಟರ್ನ್ ಕೊಡಿ ಅಂತ ಹೇಳ್ತಾರೆ ಬಾಬಾ. ದಿಲ್ ಕಿ ಚಾಹನ ಅವ್ರ ಕರ್ನ ಸಮಾನ ಹೋ. ನೋಡಿ, ಹೃದಯದ ಇಚ್ಛೆ ಮತ್ತು ಆಸೆ ಮತ್ತು ಮಾಡುವುದು ಎರಡು ಏನಾಗಿರ್ಬೇಕು, ಸಮಾನ ಅಂತ ಹೇಳ್ತಾರೆ ಬಾಬಾ. ऐसे नहीं कि चाहते हैं लेकिन करते नहीं हैं. ಮತ್ತೆ ಈ ರೀತಿ ಆಗ್ಬಾರ್ದು. ಇಚ್ಛೆ ಇದೆರಿ ನನಗೂ ಬಾಪ್ ಸಮಾನ ಆಗ್ಬೇಕು, ಬಾಬನ್ ಸ್ನೇಹ ಸಹಯೋಗದ ಭಾವನೆ ಇರ್ಬೇಕು ಅಂತ ಎಷ್ಟು ಅನ್ಕೋತೀನಿ, ಆಗಂಗಿಲ್ಲ ಅಂತ ಬಾಬಾ ಹೇಳ್ತಾರೆ. ಇಚ್ಛೆ ಇದೆ ಆದ್ರೆ ಮಾಡ್ತಾ ಇಲ್ಲ, ಆ ರೀತಿ ಆಗ್ಬಾರ್ದು. अपनी सर्वश्रेष्ठ ಅಥಾರಿಟಿ ಕೋ ಕೌನ್ ಸಿ ಅಥಾರಿಟಿ ಬಾಬಾ ಹೇಳ್ತಾರೆ, ನಿಮ್ಮ ಸರ್ವಶ್ರೇಷ್ಠ ಅಥಾರಿಟಿ ಅಧಿಕಾರ ಯಾವ ಅಧಿಕಾರ, साकारी कर्मेंद्रिय अर्थात कर्मचारी और साथ साथ अपनी सूक्ष्म शक्तियां. ಬಾಬಾ ಹೇಳ್ತಾರೆ ನಿಮ್ಮ ಸಾಕಾರಿ ಅರ್ಥಾತ್ ಕರ್ಮಚಾರಿಗಳು, ಕರ್ಮೇಂದ್ರಿಯಗಳು. ಸಾಕಾರಿ ಕರ್ಮೇಂದ್ರಿಯ ಅರ್ಥಾತ್ ಕರ್ಮಚಾರಿಗಳು. ಯಾವುದು ಸಾಕಾರಿ ಕರ್ಮೇಂದ್ರಿಯಗಳು ಅಂತಂದ್ರೆ ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಕೈಗಳು, ಕಾಲುಗಳು, ಇವೆಲ್ಲ ಸಾಕಾರಿ ಕರ್ಮೇಂದ್ರಿಯಗಳು ಅಥವಾ ಕರ್ಮಚಾರಿಗಳು. ಅದರ ಜೊತೆಗೆ ಅತಿ ಸೂಕ್ಷ್ಮ ಶಕ್ತಿಗಳು ಮನ, ಬುದ್ಧಿ, ಸಂಸ್ಕಾರ. ಅತಿ ಸೂಕ್ಷ್ಮ ಶಕ್ತಿಗಳು ಮನ, ಬುದ್ಧಿ ಮತ್ತು ಸಂಸ್ಕಾರ. ಅರ್ಥಾತ್ अर्थात कार्य कलाओं को यथार्थ रीति से चलाने की ಅಥಾರಿಟಿ. ಈ ಎಲ್ಲ ಕಾರ್ಯ ಮಾಡುವಂತ ಕರ್ಮಚಾರಿಗಳನ್ನ ಯಥಾರ್ಥ ರೀತಿಯಲ್ಲಿ ನಡೆಸುವಂತಹ ಅಧಿಕಾರಿ ಅಂತ ಹೇಳ್ತಾರಲ್ಲ. ಸ್ಥೂಲ ಮತ್ತು ಸೂಕ್ಷ್ಮ ಕರ್ಮೇಂದ್ರಿಯಗಳನ್ನ ಯಥಾರ್ಥ ರೀತಿ ನಡೆಸುವಂತ ಅಧಿಕಾರಿಗಳಾಗ್ರಿ. ऐसी ಅಥಾರಿಟಿ ಧಾರಣಾ ಕಿ ಹೇ. ಬಾಬಾ ಕೇಳ್ತಾರೆ, ಇಂಥ ಅಥಾರಿಟಿ ಧಾರಣೆ ಮಾಡ್ಕೊಂಡಿದ್ದೀರಾ? ನಿಮ್ಮ ಎಲ್ಲಾ ಇಂದ್ರಿಯಗಳು, ಸ್ಥೂಲ ಮತ್ತು ಸೂಕ್ಷ್ಮ ಇಂದ್ರಿಯಗಳು ನಿಮ್ಮ ಆದೇಶದಂತೆ, ನಿಮ್ಮ ಅಧಿಕಾರದಂತೆ, ನಿಮ್ಮ ಆರ್ಡರ್ ಅಲ್ಲಿ ನಡೀತಾ ಇದೆಯಾ? ಚೆಕ್ ಮಾಡ್ಕೋಬೇಕ್ರಿ. ಬಾಬಾ ಹೇಳ್ದಂಗೆ ಮಾಸ್ಟರ್ सर्वशक्तिमान, मास्टर आलमाइटी अथॉरिटी होकर अपने कर्मेंद्रियों को चलाते हो, वह ब्राह्मण परिवार के ही सहयोगी कार्यकर्ताओं अर्थात मददगार आत्माओं व सर्विस साथियों के ऊपर अथॉरिटी चलाते हो. ನೋಡಿ, ಇಂಪಾರ್ಟೆಂಟ್ ಶಬ್ದ ಹೇಳ್ತಾರೆ ಬಾಬಾ. ನೀವು ಮಾಸ್ಟರ್ ಸರ್ವಶಕ್ತಿಮಾನ್, ಮಾಸ್ಟರ್ ಆಲ್ಮೈಟಿ ಅಥಾರಿಟಿಯಾಗಿ ನಿಮ್ಮ ಕರ್ಮೇಂದ್ರಿಯಗಳನ್ನ ನಡೆಸ್ತಾ ಇದ್ದೀರೋ. ಇದು ಒಂದನೇದು. ಏನಂತ ಹೇಳ್ತಾರೆ ಬಾಬಾ? ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ಆಲ್ಮೈಟಿ ಅಥಾರಿಟಿಯಾಗಿ ಸ್ವಯಂನ ಕರ್ಮೇಂದ್ರಿಯಗಳು, ಸ್ಥೂಲ ಮತ್ತು ಸೂಕ್ಷ್ಮ ಕರ್ಮೇಂದ್ರಿಯಗಳನ್ನ ನಡೆಸ್ತಾ ಇದ್ದೀರೋ, ಅಥವಾ ಬ್ರಾಹ್ಮಣ ಪರಿವಾರದ ಸಹಯೋಗಿ ಕಾರ್ಯಕರ್ತರು ಅಥವಾ ಸಹಯೋಗಿ ಆತ್ಮಗಳು, ಸೇವೆಯಲ್ಲಿ ಜೊತೆಯಲ್ಲಿರುವಂತವ್ರ ಜೊತೆ ಮೇಲೇನೆ ನೀವು ಅಧಿಕಾರ ನಡೆಸ್ತಿದ್ದೀರೋ. ಪರಿವಾರದವ್ರ ಮೇಲೆ ಏನ್ ಮಾಡೋದು? ಅಧಿಕಾರ ನಡೆಸೋದು. ಆ ತರ ಮಾಡ್ತಿದ್ದೀರಾ? ब्राह्मण आत्माओं के संपर्क में स्नेह और सहयोग की भावना रखनी है, ना कि अथॉरिटी यूज करनी है. ನೋಡಿ, ಅತಿ ಆಳವಾದ ಶಬ್ದ ಹೇಳ್ತಾರೆ ಬಾಬಾ. ಬ್ರಾಹ್ಮಣ ಆತ್ಮಗಳ ಸಂಪರ್ಕದಲ್ಲಿದ್ದಾಗ ಸ್ನೇಹ ಮತ್ತು ಸಹಯೋಗದ ಭಾವನೆ ಇಟ್ಕೋಬೇಕೇ ವಿನಃ ಅಧಿಕಾರ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅವ್ರ ಮೇಲೆ ಅಧಿಕಾರ ದರ್ಪ ಮಾಡಬಾರ್ದು ಅಂತ ಬಾಬಾ ಹೇಳ್ತಾರೆ. ಏನ್ ತೋರಿಸ್ಬೇಕು? ಸಹಯೋಗ ಮತ್ತು ಸ್ನೇಹದ ಭಾವನೆ. और कर्मेंद्रियों के ऊपर, कर्मेंद्रियಗಳ ಮೇಲೆ, कर्मेंद्रियों के ऊपर, सूक्ष्म शक्तियों के ऊपर अथॉरिटी चलानी है. ನಿಮ್ಮ ಕರ್ಮೇಂದ್ರಿಯಗಳ ಮೇಲೆ, ಸೂಕ್ಷ್ಮ ಶಕ್ತಿ, ಮನಬುದ್ಧಿ, ಸಂಸ್ಕಾರಗಳ ಮೇಲೆ ಅಧಿಕಾರ ನಡೆಸ್ರಿ ಅಂತ ಹೇಳ್ತಾರೆ ಅಲ್ವಾ. ಇದು ನಿಮ್ದು, ನಿಮ್ಮವುಗಳ ಮೇಲೆ, ನಿಮ್ಮದು ಅನ್ನೋದ್ರ ಮೇಲೆ ಅಧಿಕಾರ ಮಾಡಿ. ಬಾಕಿ ಉಳಿದವ್ರ ಮೇಲೆಲ್ಲ ಅಧಿಕಾರ ನಡೆಸಬೇಡಿ ಅಂತ ಬಾಬಾ ಹೇಳ್ತಾರೆ. ಅವ್ರ ಮೇಲೆ ಸ್ನೇಹ ಸಹಯೋಗದ ಭಾವನೆ ಇಟ್ಕೊಳ್ರಿ. ಉಸ್ಮೆ ಕಭಿ ಭಿ ಅಧೀನ ಹೋನಾ ಕಿ
उसमें कभी भी अधीन होना कि मेरे स्वभाव संस्कार ऐसे है, ಆಲ್ಮೈಟಿ ಅಥಾರಿಟಿಗೆ ಯಹ ಬೋಲ್ ನಹಿ ಹೇ. ಒಂದ್ ವೇಳೆ ನೀವು ನಿಮ್ಮ ಸ್ವಭಾವ ಸಂಸ್ಕಾರಗಳ ಮೇಲೆ, ನಿಮ್ಮ ಕರ್ಮೇಂದ್ರಿಯಗಳ ಮೇಲೆ ಅಧೀನರಾಗಿ ನನ್ನ ಸ್ವಭಾವನೆ ಹೀಗೆ, ನನ್ನ ಸಂಸ್ಕಾರನೇ ಹೀಗೆ, ನಾನು ಎಷ್ಟು ಪರಿವರ್ತನೆ ಮಾಡ್ಬೇಕಂತ ಅನ್ಕೊಂತೀನಿ, ನಮ್ಗೆ ಹಿಂಗೆಪ್ಪ, ನಮ್ಮ ಭಾವನೆ ಇರೋದೇ ಹಿಂಗೆ, ನಾವೇನು ಅದನ್ನೇನು ತಪ್ಪು ಅನ್ಕೊಂಡಿಲ್ಲ, ನಮ್ಗೆ ಹಿಂಗೆ ಬಂದ್ಬಿಟ್ಟೈತಿ. ಬಾಬಾ ಹೇಳ್ತಾರೆ, ಈ ರೀತಿ ಈ ಶಬ್ದಗಳಲ್ಲಿ ನಿಮ್ಮನ್ನ ಸರ್ವೋಚ್ಚ ಅಧಿಕಾರಿ ಅಂತ ಅನ್ಕೊಂಡು ಈ ರೀತಿ ಮಾತುಗಳನ್ನ ಆಡೋದ್ ಬೇಡ ಅಂತ ಹೇಳ್ತಾರೆ. ಜೋ स्वयं के ऊपर अथॉरिटी नहीं चलाते तो अथॉरिटी को मिसयूज करते हैं. ಸೂಕ್ಷ್ಮ ಮಾತು ಹೇಳ್ತಿದ್ದಾರೆ ಬಾಬಾ. ಯಾರು ಸ್ವಯಂನ ಮೇಲೆ ಅಧಿಕಾರ ನಡೆಸಕ್ಕಾಗೋದಿಲ್ಲ, ಯಾರು ಸ್ವಯಂನ ಕರ್ಮೇಂದ್ರಿಯಗಳ ಮೇಲೆ ಅಧಿಕಾರ ನಡೆಸಕ್ಕಾಗೋದಿಲ್ಲ, ಅವ್ರು ಸಿಕ್ಕಿರುವಂತ ಅಧಿಕಾರವನ್ನ ಏನ್ ಮಾಡಿದ್ರು, ದುರುಪಯೋಗ ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ಮಿಸ್ಯೂಸ್ ಮಾಡ್ಕೊಂಡ್ರು ಅಂತ ಬಾಬಾ ಹೇಳ್ತಾರೆ. ದುರುಪಯೋಗ ಮಾಡ್ಕೋತಿದ್ದೀರಿ. ತೋ ಅಥಾರಿಟಿ ಕೋ ಮಿಸ್ಯೂಸ್ ಮತ್ ಕರೋ. ಸಿಕ್ಕಿರುವಂತ ಅಧಿಕಾರವನ್ನ ಮಿಸ್ಯೂಸ್, ದುರುಪಯೋಗ ಮಾಡಿಕೊಳ್ಳಬೇಡಿ ಅಂತ ಹೇಳ್ತಾರೆ ಬಾಬಾ. बाप दादा ने सर्व बच्चों के मिलन मेले में बच्चों का उमंग उत्साह भी देखा, ಶ್ರೇಷ್ಠ ಭಾವನಾ ಬಿ ದೇಖಿ. ಬಾಪ್ ದಾದಾ ಸರ್ವ ಮಕ್ಕಳ ಮಿಲನದ ಮೇಳದಲ್ಲಿ, ಮಿಲನದ ಜಾತ್ರೆಯಲ್ಲಿ ಮಕ್ಕಳ ಉತ್ಸಾಹ ಉಲ್ಲಾಸವನ್ನು ನೋಡಿದ್ರು, ಶ್ರೇಷ್ಠ ಭಾವನೆಯನ್ನೂ ನೋಡಿದ್ರು. और ವಿಶ್ವ ಕಲ್ಯಾಣ ಕಿ ಕಾಮನಾ ಬಿ ದೇಖಿ, ಮತ್ತು ವಿಶ್ವ ಕಲ್ಯಾಣದ ಕಾಮನೆಯನ್ನೂ ನೋಡ್ತಿದ್ದೇನೆ ಅಂತ ಹೇಳ್ತಾರೆ. ಮಕ್ಕಳ ಮಿಲನದ ಉತ್ಸಾಹ ಉಲ್ಲಾಸ ನೋಡ್ತಾ ಶ್ರೇಷ್ಠ ಭಾವನೆ, ವಿಶ್ವ ಕಲ್ಯಾಣದ ಕಾಮನೆಯನ್ನು ನೋಡ್ತಿದ್ದಾರೆ. ಸಾಥ್ ಸಾಥ್ ಬಾಪ್ ಸಮಾನ್ ಬನನೆ ಕಿ ಶ್ರೇಷ್ಠ ಇಚ್ಛಾ ಬಿ ದೇಖಿ. ಅದರ ಜೊತೆ ಜೊತೆಗೆ ಬಾಪ್ ಸಮಾನ್ ಆಗುವಂತ ಶ್ರೇಷ್ಠ ಇಚ್ಛೆನೂ ಇಟ್ಕೊಂಡಿದ್ದೀರಿ ಮಕ್ಕಳು, ಅದನ್ನು ನೋಡ್ತಿದ್ದೀನಿ ಅಂತ ಹೇಳ್ತಾರೆ. ಬಾಪ್ ಸಮಾನ್ ಆಗುವಂತ ಶ್ರೇಷ್ಠ ಇಚ್ಛೆ ಇಟ್ಕೊಂಡಿದ್ದೀರಿ. ಲೇಕಿನ್ इन सब बातों को संकल्प और वाणी तक देखा. ಇಲ್ಲಿ ನೋಡಿ ಎಷ್ಟು ಒಳ್ಳೆ ಶಬ್ದ ಹೇಳ್ತಾರೆ ಬಾಬಾ. ಈ ಎಲ್ಲ ಮಾತುಗಳನ್ನ ಸಂಕಲ್ಪ ಮತ್ತು ವಾಣಿಯ ತನಕ ಅಷ್ಟೇ ನೋಡಿದೆ ಅಂತ ಹೇಳ್ತಾರೆ. ಏನ್ ಭಾವನೆ ಇಟ್ಕೊಂಡಿದ್ದೀರಿ? ಬಾಬರ್ ಮಿಲನ ಮಾಡ್ಬೇಕು, ಉತ್ಸಾಹ ಉಲ್ಲಾಸ, ಶ್ರೇಷ್ಠ ಭಾವನೆ, ವಿಶ್ವ ಕಲ್ಯಾಣದ ಕಾಮನೆ ಇದೆ, ತಂದೆಯ ಸಮಾನ ಆಗುವಂತ ಶ್ರೇಷ್ಠ ಇಚ್ಛೆ ಇದೆ. ಇದು ಮಾತು ಮತ್ತು ಸಂಕಲ್ಪ, ವಾಣಿ ತನಕ ಅಷ್ಟೇ ಬಂದಿದೆ ನಿಮ್ಮಲ್ಲಿ ಅಂತ ಹೇಳ್ತಾರೆ ಬಾಬಾ. ಮುಂದೇನಾಗ್ಬೇಕು? ಪ್ರಾಕ್ಟಿಕಲ್ ಮೇ ಸದಾ ಲಕ್ಷ್ಯಕ್ಕೆ ಪ್ರಮಾಣ ಲಕ್ಷಣ ಸ್ವಯಂ ಕೋ ವಾ ಸರ್ವ ಕೋ ದಿಖಾಯಿ ದೇ. ಪ್ರಾಕ್ಟಿಕಲಿ ಪ್ರಾಯೋಗಿಕವಾಗಿ ಸದಾ ಲಕ್ಷ್ಯದ ಪ್ರಮಾಣ, ಲಕ್ಷಣ ಪ್ರಾಯೋಗಿಕ ರೂಪದಲ್ಲಿ ಸದಾ ಲಕ್ಷ್ಯದಂತೆ ಲಕ್ಷಣ ಸ್ವಯಂನಲ್ಲಿ ಹಾಗೂ ಸರ್ವರಲ್ಲಿ ಕಾಣಿಸ್ಬೇಕು ಅಂತ ಹೇಳ್ತಾರೆ. ಉಸ್ಕೆ ಬ್ಯಾಲೆನ್ಸ್ ಮೇ ಅಂತರ್ ದೇಖಾ. ಲಕ್ಷ್ಯದಂತೆ ಲಕ್ಷಣ ಏನ್ ಬರ್ಬೇಕಲ್ಲ ಪ್ರಾಯೋಗಿಕವಾಗಿ, ಅದರಲ್ಲಿ ಏನ್ ನೋಡಿದ್ದೀನಿ ಅಂತ ಹೇಳ್ತಾರೆ ಬಾಬಾ, ವ್ಯತ್ಯಾಸ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಬ್ಯಾಲೆನ್ಸ್ ಕರ್ನೆ ಕಿ ಕಲಾ ಅಭಿ ಚಲ್ತಿ ಕಲಾ ಮೇ ಚಾಹಿಯೇ. ನೋಡಿ ಇದರಲ್ಲಿ ಬಾಬಾ ಹೇಳ್ತಾರೆ ಬ್ಯಾಲೆನ್ಸ್ ಬರ್ಬೇಕು. ಲಕ್ಷ್ಯದಂತೆ ಲಕ್ಷಣ ಇಟ್ಕೋಬೇಕಂದ್ರೆ ಬ್ಯಾಲೆನ್ಸ್ ಮಾಡುವಂತಹ ಕಲೆ, ಇದರಲ್ಲಿ ಏರುವ ಕಲೆ ಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಈಗ ಏರುವ ಕಲೆ ಬೇಕು. ಸಂಕಲ್ಪ ಹೇ ಲೇಕಿನ್ ಸಂಕಲ್ಪ ಕಿ ಸಂಪೂರ್ಣ ಸ್ಟೇಜ್. ನೋಡಿ ಸಂಕಲ್ಪ ಇದೆ, ನಾನು ಬಾಬನಿಗೆ ಏನಾಗ್ಬೇಕು, ಸಹಯೋಗಿ ಆಗ್ಬೇಕು, ವಿಶ್ವ ಕಲ್ಯಾಣ ಮಾಡ್ಬೇಕು, ನಾನು ಬಾಬ್ ಸಮಾನ ಆಗ್ಬೇಕು. ಬಾಬಾ ಹೇಳ್ತಾರೆ ಸಂಕಲ್ಪ ಇದೆ, ಆದ್ರೆ ಮುಂದೇನಾಗ್ಬೇಕು? ಬಾಬಾ ಹೇಳ್ತಾರೆ ಆದರೆ ಸಂಕಲ್ಪದ ಸಂಪೂರ್ಣ ಸ್ಟೇಜ್ ಏನ್ ಬೇಕು? ಸಂಕಲ್ಪ ಮಾಡ್ತಾ ಇದ್ದೀರಿ, ಆದ್ರೆ ಸಂಕಲ್ಪದ ಸಂಪೂರ್ಣ ಸ್ಟೇಜ್ ಏನಾಗ್ಬೇಕು? ದೃಢ ಸಂಕಲ್ಪ ಹೇ. ಈಗೇನ್ ಬರ್ಬೇಕು ಅಂತ ಹೇಳ್ತಾರೆ ಬಾಬಾ? ದೃಢ ಸಂಕಲ್ಪ ಇಲ್ಲ, ಅದಕ್ಕೆ ದೃಢ ಸಂಕಲ್ಪ ಮಾಡ್ಬೇಕು ಅಂತ ಹೇಳ್ತಾರೆ. ಸಂಕಲ್ಪ ಹೇ ಲೇಕಿನ್ ದೃಢತಾ ಚಾಹಿಯೇ. ಸಂಕಲ್ಪ ಇದೆ, ಅದರಲ್ಲಿ ಏನ್ ಬರ್ಬೇಕೀಗ? ದೃಢತೆ ಅಂತ ಹೇಳ್ತಾರೆ. स्वदर्शन जिससे माया को सदा के लिए विदाई मिल जाती है, उसके साथ साथ स्वदर्शन और परदर्शन दोनों चक्कर घूमते रहते हैं. ನೋಡಿ ಬಾಬಾ ಹೇಳ್ತಾರೆ ಸ್ವದರ್ಶನ, ಬಾಬಾ ಹೇಳಿದ್ದಾರೆ ಸ್ವದರ್ಶನ ಚಕ್ರ ತಿರುಗಿಸ್ರಿ ಅಂತ.
ಎನಿ ಟೈಮ್ 24 hours. ಎದ್ರು ಕುಂತ್ರು ನಿಂತ್ರು ಮಲಗಿದ್ರು ಏನ್ ಮಾಡ್ರಿ, ಸದಾ ಬುದ್ಧಿಯಲ್ಲಿ ಯಾವ ಚಕ್ರ ತಿರುಗ್ಬೇಕಂತ ಹೇಳಿದ್ದಾರೆ ಬಾಬಾ? ಸುದರ್ಶನ ಚಕ್ರ ತಿರುಗಿಸ್ರಿ. ಇದರಿಂದ ಮಾಯೆ ಸದಾ ಕಾಲಕ್ಕೂ ನಿಮ್ಮಿಂದ ಏನಾಗುತ್ತೆ, ಬೀಳುಕೊಡುಗೆಯನ್ನು ತಗೊಳತ್ತೆ ಅಂತ ಹೇಳಿದ್ದಾರೆ. ಆದ್ರೆ ನೀವೇನ್ ಮಾಡ್ತೀರಿ ಮಕ್ಕಳು? 2 ಚಕ್ರ ಹಿಡ್ಕೊಂಡಿರ್ತೀರಿ. ಯಾವ್ಯಾವ್ದು? ಸ್ವಲ್ಪ ಹೊತ್ತು ಸ್ವದರ್ಶನ ಚಕ್ರ, ಮತ್ತೆ ಸ್ವಲ್ಪ ಹೊತ್ತಿಗೆ ಪರದರ್ಶನ ಚಕ್ರ ಅಂತ 2 ತಿರುಗ್ತಿರ್ತವೆ ಅಂತ ಹೇಳ್ತಾರೆ. ಸ್ವದರ್ಶನ ಮತ್ತು ಪರದರ್ಶನ 2 ಚಕ್ರ ತಿರುಗಿಸ್ತಿರ್ತೀರಿ ಅಂತ ಬಾಬಾ ಹೇಳ್ತಾರೆ. 1 ಚಕ್ರ ತಿರುಗಿಸೋದೇ ಎಷ್ಟು ಕಷ್ಟ, ಆದ್ರೆ ನೀವೇನ್ ಮಾಡ್ತೀರಾ? 2 ಚಕ್ರ. ಪರದರ್ಶನ ಮಾಯಾಕ ಆಹ್ವಾನ ಕರ್ತಾ ಹೇ. ಗಮನ ಕೊಟ್ಟು ಕೇಳ್ಕೊಳ್ರಿ, ಸೂಕ್ಷ್ಮ ಶಬ್ದ ಹೇಳ್ತಾರೆ ಬಾಬಾ. ಪರದರ್ಶನ ಮಾಯೆಯನ್ನ ಆಹ್ವಾನ ಮಾಡುತ್ತೆ ಅಂತ ಹೇಳ್ತಾರೆ ಬಾಬಾ. ಸ್ವದರ್ಶನ ಚಕ್ರ ಮಾಯಾ ಕೋ ಚಾಲೆಂಜ್ ಕರ್ತಾ ಹೇ. 2 ಶಬ್ದ ನೋಡಿ, ಇಂಪಾರ್ಟೆಂಟ್ ಇದೆ. ಪರದರ್ಶನ ಮಾಯೆಯನ್ನ ಆಹ್ವಾನ ಮಾಡುತ್ತೆ, ಸ್ವದರ್ಶನ ಮಾಯೆಗೆ ಚಾಲೆಂಜ್ ಮಾಡುತ್ತೆ ಅಂತ ಹೇಳ್ತಾರೆ. ಮಾಯೆಗೆ ಚಾಲೆಂಜ್ ಮಾಡುತ್ತೆ ಸ್ವದರ್ಶನ. ಪರದರ್ಶನ್ ಕಿ ಲೀಲಾ ಕಿ ಲಹರ್ ಬಿ ಅಚ್ಚಿ ತರಹ ಸೆ ದಿಖಾಯಿ ದೇತಿ ಹೈ. ನೀವು ಪರದರ್ಶನಕ್ಕೆ ಒಳಗಾದಾಗ ಅಥವಾ ಪರದರ್ಶನದ ಚಕ್ರ ತಿರುಗಿಸುವಾಗ ಅದರ ಲೀಲೆಯ ಅಲೆಗಳನ್ನ ಬಹಳ ಚೆನ್ನಾಗಿ ನೋಡಿದಿರಿ ಅಂತ ಹೇಳ್ತಾರೆ. बेहद के ड्रामा के हर पार्ट के त्रिकालदर्शी बनने का लक्ष्य भी देखा. ಅಷ್ಟೇ ಅಲ್ಲ, ಬೇಹದ್ದಿನ ನಾಟಕದಲ್ಲಿ ಪ್ರತಿಯೊಂದು ಪಾತ್ರಧಾರಿಗಳ ತ್ರಿಕಾಲದರ್ಶಿಗಳಾಗುವಂತ ಲಕ್ಷ್ಯನೂ ಕೂಡ ನೋಡಿದ್ದೀನಿ ಅಂತ ಹೇಳ್ತಾರೆ. ಲೇಕಿನ್ ಆದರೆ ಬೇಹದ್ದಿನ ನಾಟಕದ ಪ್ರತಿಯೊಂದು ಪಾತ್ರದ ತ್ರಿಕಾಲದರ್ಶಿಗಳಾಗುವ ಲಕ್ಷಣೂ ಇದೆ. ಲೇಕಿನ್ ವ್ಯರ್ಥ ಬಾತೋಂಕೆ ತ್ರಿಕಾಲದರ್ಶಿ ಬಿ ಜಾದಾ ಬಂತೆ ಹೇ. ನೋಡಿ ಬಾಬಾ ಹೇಳ್ತಾರೆ, ಆದ್ರೆ ವ್ಯರ್ಥ ಮಾತಿನ ತ್ರಿಕಾಲದರ್ಶಿಗಳು ಜಾಸ್ತಿ ಆಗ್ತಾ ಇದ್ದೀರಿ ಅಂತ. ಯಾವ ತ್ರಿಕಾಲದರ್ಶಿಗಳು? ವ್ಯರ್ಥ ಮಾತಿನ ತ್ರಿಕಾಲದರ್ಶಿಗಳು. ವ್ಯರ್ಥ ಮಾತಿನಲ್ಲೂ ತ್ರಿಕಾಲದರ್ಶಿ ಅಂದ್ರೆ ಅದು ಹೆಂಗೆ ಅಂತ ಹೇಳ್ತಾರೆ ನೋಡಿ. पहले भी ऐसे हुआ था, अभी है और यहाँ होता ही रहेगा. ऐसे ತ್ರಿಕಾಲದರ್ಶಿ ಬನ್ ಗಯೇ ಹೈ. ಅಯ್ಯೋ ಮೊದ್ಲಿಂದನೂ ಹಿಂಗೆ ಆಗ್ತಾ ಬಂದಿದೆ ತಗೊಳ್ರಿ, ಈಗೇನಾಗೋದು ದೊಡ್ಡದಲ್ಲ, ಈಗಲೂ ಹಂಗೆ ಆಗ್ತದೆ, ಮುಂದೇನು ಹಿಂಗೆ ಆಗೋದೆ. ಈ ರೀತಿ ವ್ಯರ್ಥ ಮಾತಿನ ತ್ರಿಕಾಲದರ್ಶಿಗಳಾಗ್ಬಿಡ್ತೀರಿ ಅಂತ ಹೇಳ್ತಾರೆ. और एक मजे की बात क्या होती है, ಅದ್ರ ಜೊತೆಗೆ ಮತ್ತೊಂದು ಮಜಾ ಕೊಡೋ ಮಾತು ಇರ್ತದಂತೆ. ಅದೇನು ಅಂತ ಗೊತ್ತಿದೆಯಾ? ಇನ್ನೊಂದು ಮಜಾ ಕೊಡೋ ಮಾತು ಹೇಳ್ತಿದ್ದಾರೆ ಬಾಬಾ. जो भक्ति में भी आपको कॉपी की है, वह कौन सी बात है? ಅದು ಭಕ್ತಿ ಮಾರ್ಗದಲ್ಲೂ ಕೂಡ ನಿಮ್ಮನ್ನೇ ಕಾಪಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದು ಯಾವ ಮಾತು ಅಂತ ಕೇಳ್ತಾರೆ ಬಾಬಾ. ಒಳ್ಳೆ ಶಬ್ದ ಹೇಳ್ತಿದ್ದಾರೆ ಬಾಬಾ. मनगंडत कहानियां जैसे गणेश व हनुमान रियल है क्या? ನೋಡಿ ಬಾಬಾ ಹೇಳ್ತಾರೆ, ಮನಸ್ಸಿಗೆ ಬಂದಂತ ಕಥೆಗಳು ಅಂತ ಹೇಳ್ತಾರೆ ಬಾಬಾ. ಮನಗಂಡತ್ ಕಹಾನಿಯ, ಮನಸ್ಸಿಗೆ ತಿಳಿದಂತ ಕಥೆಗಳು. ಹೇಗೆ ಗಣೇಶನ ಕತೆ? ಗಣೇಶನ ಕತೆ ಗೊತ್ತಿದೆಯಲ್ಲ, ಪಾರ್ವತಿ ಸ್ಥಾನಕ್ಕೆ ಹೊರಟಿದ್ಲಂತೆ ಕೈಲಾಸ ಪರ್ವತದಲ್ಲಿ. ಕೈಲಾಸ ಪರ್ವತದಲ್ಲಿ ಅವ್ರಿಗೆ ಮನೆನೇ ಇರ್ಲಿಲ್ಲ. ಸ್ನಾನ ಎಲ್ಲಿ ಮಾಡಿಲ್ಲ ಅವಳು? ಬಾತ್ರೂಮ್ ಇತ್ತ ಅಲ್ಲಿ? ಇಲ್ಲ. ಇನ್ನು ಅವಳಿಗೆ ಕಾವಲುಗಾರು ಬೇಕು ಅಂತ ಅಷ್ಟು ದಿನ ಇಲ್ಲದೆ ಇದ್ದಿದ್ದು, ಒಂದ್ ಯಾವ್ದೋ ಸಮಯದಲ್ಲಿ ಶರೀರದ ಮಣ್ಣನ್ನ ತೆಗೆದು ಏನ್ ಮಾಡಿದ್ಲು? ಗಣಪತಿ ಮಾಡಿದ್ಲು. ನೋಡಿ ಎಂತ ಕತೆ ಅಂತ ಹೇಳ್ತಾರೆ ಬಾಬಾ. ಆನಂತರ ಹನುಮಾನ್, ಆಂಜನೇಯ, ಒಂದು ಕೂಡ ಏನೇನೋ ಕತೆಗಳಿದೆ. ಸೂರ್ಯನ್ನೇ ಏನಂತ ತಿಳ್ಕೊಂಡಂತೆ, ಕೆಂಪು ಇದ್ದಲ್ಲಿ ನೋಡಿ ಹಣ್ಣು ಅಂತ ಹಿಡಿಲಿಕ್ಕೆ ಹೋದಂತೆ, ತಗೊಳಕ್ ಹೋದಂತೆ, ಮುಖ ಊದ್ಕೊಳ್ತಂತೆ, ಏನೇನೋ ಕತೆಗಳು. ಅವೆಲ್ಲ ರಿಯಲ್ ಇದೆಯಾ ಕೇಳ್ತಾರೆ ಬಾಬಾ. ಲೇಕಿನ್ ಕಹಾನಿ ಕಿತನಿ ರಮಣೀಕ ಹೇ. ಆದ್ರೆ ಭಕ್ತಿ ಮಾರ್ಗದವರು ಆ ಕತೆಗಳನ್ನ ಹೇಳುವಾಗ ಕೇಳುವಂತವ್ರಿಗೆ ಎಷ್ಟು ರಮಣೀಕ ಕತೆ ಇದೆ ಅದು ಅಂತ ಹೇಳ್ತಾರೆ ನೋಡಿ. ऐसे ಈ ತರಹ ನೀವು ಕೂಡ ಏನ್ ಮಾಡ್ತೀರಾ? छोटी सी बात का भाव बदल मन कंडत भाव भरकर
ಪೂರಿ ಸ್ಟೋರಿ ತಯಾರಿ ಕರ್ಲಿತ್ತೆ. ಚಿಕ್ಕ ಮಾತುಗಳಿರ್ತವೆ, ಆ ಸಣ್ಣ ಸಣ್ಣ ಮಾತುಗಳ ಭಾವಗಳನ್ನ ಬದಲಾವಣೆ ಮಾಡ್ಕೊಂಡ್ಬಿಡ್ತೀರಿ. ಮನಸ್ಸಿಗೆ ತಿಳಿದಂಗೆ ಭಾವಗಳನ್ನ ತುಂಬಿ ಪೂರ ಒಂದು ಸ್ಟೋರಿ ಕಥೆನೇ ತಯಾರು ಮಾಡ್ಬಿಡ್ತೀರಿ ಅಂತ ಹೇಳ್ತಾರೆ. और सुनाने वाले बड़ी रुचि और समय देकर सुनते सुनाते हैं. ಮತ್ತು ಕೇಳುವಂತವ್ರು ಮತ್ತು ಕೇಳಿದ್ದನ್ನ ಬೇರೆಯವರಿಗೆ ಹೇಳುವಂತವ್ರು ಕೂಡ ಬಹಳ ರುಚಿಯಿಂದ ಕೇಳುತ್ತಾರೆ. ಮತ್ತು ರುಚಿಯಿಂದ ಏನು, ಆಸಕ್ತಿಯಿಂದ ಕೇಳೋದು ಮತ್ತು ಆಸಕ್ತಿಯಿಂದ ಬೇರೆಯವ್ರಿಗೂ ಕೂಡ ಹೇಳೋದು. ಅದಕ್ಕೋಸ್ಕರ ಸಮಯ ಕೊಟ್ಟು ಏನ್ ಮಾಡೋದಂತೆ ಕೇಳೋದು ಹೇಳೋದು ಮಾಡ್ತಾರೆ ಅಂತ ಹೇಳ್ತಾರೆ. ಎಸಿ ಬಿ ಲಹರ್ ದೇಕಿ, ಇಂತಹ ಅಲೆನೂ ಕೂಡ ಮಕ್ಕಳಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದೆಯಲ್ಲ, ಎಲ್ಲರಲ್ಲಿ ಇದೆಯೇನು? बाप दादा श्रेष्ठ पद पाने के लिए व सर्व के स्नेही बनने के लिए सदैव यही शिक्षा देते हैं कि स्वयं को बदलना है. बाप दादा ಶ್ರೇಷ್ಠ ಪದವಿಯನ್ನ ಪಡೆಯೋದಕ್ಕೆ, ಸರ್ವರ ಸ್ನೇಹಿ ಆಗೋದಕ್ಕೆ ಸದೈವ ಇದೇ ಶಿಕ್ಷಣ ಕೊಡ್ತಾ ಇದ್ದಾರೆ. ಇದೇ ಶಿಕ್ಷಣ ಕೊಡ್ತಾನೆ ಇದ್ದಾರೆ. ಏನಂತ? ಮಕ್ಕಳೇ, ಸ್ವಯಂವನ್ನ ಬದಲಾವಣೆ ಮಾಡ್ಕೊಳ್ರಿ. ಯಾರನ್ನ? ಸ್ವಯಂವನ್ನ ಬದಲಾವಣೆ ಮಾಡ್ಕೊಳ್ರಿ. ಲೇಕಿನ್ स्वयं को बदलने के बजाय परिस्थितियों को और अन्य आत्माओं को बदलने का सोचते. ಆದರೆ ಸ್ವಯಂ ಬದಲಾವಣೆ ಆಗೋ ಬದಲಾಗಿ ಪರಿಸ್ಥಿತಿಗಳನ್ನ, ಅನ್ಯ ಆತ್ಮಗಳನ್ನ ಬದಲಾವಣೆ ಮಾಡೋದು ಯೋಚಿಸ್ತೀರಿ ಅಂತ ಹೇಳ್ತಾರೆ. ಪರಿಸ್ಥಿತಿ ಮತ್ತು ಅನ್ಯ ಆತ್ಮಗಳನ್ನ ಬದಲಾವಣೆ ಮಾಡೋದನ್ನ ಯೋಚಿಸ್ತೀರಿ. ಯಹ ಬದಲೆ ತೋ ಮೇ ಠೀಕ್ ಹೋಗಾ, ಪರಿಸ್ಥಿತಿ ಬದಲೆ ತೋ ಮೇ ಪರಿವರ್ತನ್ ಹೋಗಾ. ಬಾಬಾ ಹೇಳ್ತಿದ್ದಾರೆ, ಈ ರೀತಿ ಯೋಚನೆ ಮಾಡ್ತಾರಂತೆ ಮಕ್ಕಳು. ಬಾಬಾ, ಇವರೆಲ್ಲ ಬದಲಾವಣೆ ಆದ್ರೆ ನೋಡು, ನಾನ್ ಸರಿಯಾಗ್ಬಿಡ್ತೀನಿ ಅಂತ. ಬಾಬಾ, ಇಂಥ ಪರಿಸ್ಥಿತಿ ಬಾರಿ ಬಾರಿ ಬರುತ್ತೆ, ಆ ಪರಿಸ್ಥಿತಿ ಬದಲಾವಣೆ ಆಗ್ಬಿಟ್ರೆ ನಾನಂತೂ ಮೊದ್ಲೇನಾಗ್ಬಿಡ್ತೀನಿ, ಪರಿವರ್ತನೆ ಆಗ್ಬಿಡ್ತೀನಿ. ಸಾಲ್ವೇಶನ್ ಮೇಲೆ ತೋ ಪರಿವರ್ತನೆ ಹೋಗ. ಬಾಬಾ, ನನಗೆ ಇಂಥವೆಲ್ಲ ಸಮಸ್ಯೆಗಳಿದಾವೆ, ಅದಕ್ಕೆಲ್ಲ ಸ್ವಲ್ಪ ಪರಿಹಾರ ಸಿಕ್ಬಿಟ್ರೆ ನಾನೇನಾಗ್ಬಿಡ್ತೀನಿ, ಪರಿವರ್ತನೆ ಆಗ್ಬಿಡ್ತೀನಿ. ಸಹಯೋಗವ ಸಹಾರ ಮಿಲೆ ತೋ ಪರಿವರ್ತನ್ ಹೋಗ. ಸಹಯೋಗ ಅಥವಾ ಆಶ್ರಯ ಸಿಕ್ಕರೆ ಸಾಕು ಬಾಬಾ, ನಾನೇನಾಗ್ಬಿಡ್ತೀನಿ, ಪರಿವರ್ತನೆ. इसकी रिजल्ट क्या होगी? ಇದಕ್ಕೆ ರಿಸಲ್ಟ್ ಏನಾಗಿದೆ ಅಂತ ಕೇಳ್ತಾರೆ ಬಾಬಾ. ಒಂದನೇದು, ಸ್ವಯಂ ಬದಲಾವಣೆ ಆಗೋದಿಲ್ಲ. ಪರಿಸ್ಥಿತಿಗಳು, ಅನ್ಯ ಆತ್ಮಗಳು ಮತ್ತು ಪರಿಹಾರ ಸಿಗ್ಲಿ, ಇಂಥವ್ರ ಸಹಯೋಗ ಆಶ್ರಯ ಸಿಗ್ಲಿ, ಈ ರೀತಿ ಇವೆಲ್ಲವನ್ನ ಆಧಾರ ಮಾಡ್ಕೊಂಡು ಆಮೇಲೆ ನಾನು ಪರಿವರ್ತನೆ ಆಗ್ತೀನಿ. ಹಾಗನ್ಕೊಂಡ್ರೆ ಇದಕ್ಕೆ ರಿಸಲ್ಟ್ ಏನಾಗುತ್ತೆ ಅಂತ ಹೇಳ್ತಾರೆ ಬಾಬಾ. ಜೋ ಕಿಸಿ ಬಿ ಆಧಾರ ಪರ್ ಪರಿವರ್ತನ್ ಹೋತಾ ಹೈ, ಉಸ್ಕೋ ಜನ್ಮ ಜನ್ಮ ಪ್ರಾರಬ್ಧ ಬಿ ಕಿಸಿ ಆಧಾರ ಪರ್ ಹಿ रहेगी. ನೋಡಿ, ಸೂಕ್ಷ್ಮ ಮಾತು ಹೇಳ್ತಾರೆ ಬಾಬಾ. ಈ ಯಾವುದೇ ಆಧಾರವನ್ನ ಮಾಡ್ಕೊಂಡು ನೀವು ಪರಿವರ್ತನೆ ಆಗ್ತೀರಿ ಅಂತಂದ್ರೆ, ಎಲ್ಲ ಆಧಾರಗಳಿಂದ ನಿಮ್ಮನ್ನ ಪರಿವರ್ತನೆ ಮಾಡ್ಕೊಳಕ್ ಇಷ್ಟಪಡ್ತೀರಿ ಅಂತಂದ್ರೆ, ಅವರಿಗೆ ಜನ್ಮ ಜನ್ಮದ ಪ್ರಾರಬ್ಧನೂ ಕೂಡ ಯಾವುದೇ ಒಂದು ಆಧಾರದಿಂದಲೇ ಸಿಗತ್ತೆ ಅಂತ ಹೇಳ್ತಾರೆ ಬಾಬಾ. उसका कमाई का खाता जिस बात में जितनों का आधार लेते हैं वह शेर में बांट जाता है. ನೋಡಿ, ಗಮನ ಕೊಟ್ಟು ಕೇಳ್ರಿ. ಅವರು ತಮ್ಮ ಸಂಪಾದನೆಯ ಖಾತೆ ತಾವೇ ಸ್ವತಃ ಸಂಪೂರ್ಣ ಜಮಾ ಮಾಡ್ಕೊಳ್ಳೋ ಬದಲಾಗಿ ಯಾವುದೇ ಮಾತಿನಲ್ಲಿ ಯಾರನ್ನಾರು ಆಧಾರ ಮಾಡ್ಕೊಂಡ್ರು ಅಂತಂದ್ರೆ, ಆಧಾರ ಮಾಡ್ಕೊಂಡಾಗ ಇವರಿಗೆ ಪೂರ್ಣ ಖಾತೆ ಜಮಾ ಆಗೋದಿಲ್ಲ. ಅದ್ಲೇನಾಗತ್ತೆ ಅಂತ ಹೇಳ್ತಾರ ಬಾಬಾ, ಅರ್ಧ ಯಾರನ್ನ ಆಧಾರ ಮಾಡ್ಕೊಂಡ್ರಲ್ಲ ಅವರಿಗೂ ಶೇರ್ ಸಿಗತ್ತೆ, ಇವರಿಗೂ ಅರ್ಧ ಸಿಗತ್ತೆ, ಅದು ಹಂಚ್ಬಿಡುತ್ತೆ ಅಂತ ಹೇಳ್ತಾರೆ ಬಾಬಾ. ಸ್ವಯಂ ಕಾ ಖಾತಾ ಜಮಾ ನಹಿ ಹೋತಾ. ಆ ರೀತಿ ಅರ್ಧ ಅವರಿಗೆ ಅರ್ಧ ಅವರಿಗೆ ಅರ್ಧಂಬರ್ಧ ಖಾತೆ ಜಮಾ ಆಯ್ತು, ಶೇರ್ ಮಾಡ್ಕೊಂಡ್ರಿ ಬೇರೆಯವ್ರ ಜೊತೆಗೆ ಅಂತಂದ್ರೆ, ಸ್ವಯಂನ ಖಾತೆ ಜಮಾ ಪೂರ ಆಗಲ್ಲ ಅಂತ ಹೇಳ್ತಾರೆ. इसलिए जमा होने की शक्ति और खुशी से सदा ವಂಚಿತ रहते हैं. ಆದ್ದರಿಂದ ಜಮಾ ಮಾಡಿಕೊಳ್ಳುವಂತ ಶಕ್ತಿ ಮತ್ತು ಖುಷಿಯಿಂದ ಸದಾ ವಂಚಿತರಾಗ್ತಾರೆ ಅಂತ ಹೇಳ್ತಾರೆ. इसलिए सदा लक्ष्य रखो कि स्वयं को परिवर्तन होना है. ಆದ್ದರಿಂದ
ಸದಾ ಲಕ್ಷ್ಯ ಇಟ್ಕೊಳ್ರಿ, ನಾನು ಮೊದಲು ಸ್ವಯಂವನ್ನ ಪರಿವರ್ತನೆ ಮಾಡ್ಕೋಬೇಕು. ಈ ವ್ಯಕ್ತಿ ಬದಲಾವಣೆ ಆಗ್ಲಿ, ಈ ಪರಿಸ್ಥಿತಿ ಬದಲಾವಣೆ ಆಗ್ಲಿ, ಈ ಮಾತುಗಳ ಬದಲಾವಣೆ ಆಗ್ಲಿ, ನನಗೇನಾದ್ರು ಪರಿಹಾರ ಸಿಗ್ಲಿ. ಬಾಬಾ ಹೇಳ್ತೀರಿ ಇದೆಲ್ಲ ನಿಮ್ಮ ಲಕ್ಷ್ಯ ಗುರಿ. ನಾನು ಯಾರು ಬದಲಾವಣೆ ಆಗ್ಲಿ ಬಿಡ್ಲಿ, ನಾನೇನಾಗ್ಬೇಕು? ಸ್ವಯಂ ಪರಿವರ್ತನೆ. मैं स्वयं विश्व की आधार मूर्त हूँ, सिवाय बाप के आधार के अल्पकाल के आधार समय पर छोड़ देंगे. ನಾನು ಸ್ವಯಂ ವಿಶ್ವದ ಆಧಾರ ಮೂರ್ತಿ ಇದ್ದೇನೆ. ನಾನೇನಾಗಿದ್ದೀನಿ? ಸ್ವಯಂ ವಿಶ್ವದ ಆಧಾರ ಮೂರ್ತಿ. ತಂದೆಯ ವಿನಃ ನನಗೆ ಬೇರೆ ಯಾರು ಆಧಾರ, ಅಲ್ಪಕಾಲದ ಆಧಾರ ಇಲ್ಲ. ಬಾಬನ್ ಬಿಟ್ರೆ ತಂದೆಯ ಆಧಾರದ ಜೊತೆಗೆ ಅಲ್ಪಕಾಲದ ಆಧಾರ ಅದು ಸಮಯ ಬಂದಾಗ ನೋಡೋಣ ಅಂತ ಸಮಯಕ್ಕೆ ಬಿಟ್ಬಿಡ್ತೀರಿ ಅಂತ ಹೇಳ್ತಾರೆ ಬಾಬಾ. ವಿನಾಶಿ हिलने वाले आधार आपको भी सदा कोई ना कोई हलचल में लाते रहेंगे. ವಿನಾಶಿಯಾಗುವಂತಹ ಅಲುಗಾಡುವಂತ ಆಧಾರ ನಿಮ್ಮನ್ನು ಕೂಡ ಸದಾ ಒಂದಲ್ಲ ಒಂದು ಹಲ್ಚಲ್ನಲ್ಲಿ ತರುವಂತದ್ದಾಗಿರುತ್ತೆ ಅಂತ ಹೇಳ್ತಾರೆ ಬಾಬಾ. ಏಕ ಸಮಾಪ್ತ ಹೋಂಗೆ ದೂಸರಾ ಜನ್ಮ ಲೆಂಗೆ. ಅಲ್ಲಿ ವಿನಾಶದ ಆಶ್ರಯವನ್ನ ಮಾಡ್ಕೊಂಡ್ರಿ, ಆಧಾರ ಮಾಡ್ಕೊಂಡ್ರಿ ಅಂತಂದ್ರೆ ಒಂದು ಸಮಾಪ್ತಿ ಆಯ್ತಾ, ಮತ್ತೊಂದು ಜಮಾ ಆಗುತ್ತೆ ಅಂತ ಹೇಳ್ತಾರೆ ಬಾಬಾ. ಒಂದ್ ನಾಶ ಆಯ್ತು, ಮತ್ತೊಂದು ಆಧಾರ. ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೊಂದು ಹುಟ್ಕೊಳ್ಳುತ್ತಲ್ಲಿ ಇಸಿ ಮೇಹಿ ಓರ್ ಶಕ್ತಿಯ ವ್ಯರ್ಥ ಹೋಗಿ. ಇದ್ರಲ್ಲಿನೇ ನಿಮ್ಮೆಲ್ಲ ಶಕ್ತಿಗಳು ಕೂಡ ಏನಾಗ್ತಿರ್ತವೆ, ವೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ ಬಾಬಾ. ಅವ್ರ ಬಾತ್ ಚಲ್ತೆ ಚಲ್ತೆ अलबेले होने के कारण कमजोरी के बोल बार बार ऐसे बोलते. ಇಂದ ಮಾತುಗಳೇನಾಗ್ತಾವ ಅವಾಗ ನಡೀತಾ ನಡೀತಾ ಅಲಸ್ಯಗಳಾಗೋ ಕಾರಣಕ್ಕೆ ದುರ್ಬಲ ಮಾತುಗಳು ಬಾರಿಗೂ ಈ ರೀತಿ ಬರೋದಕ್ಕೆ ಶುರುವಾಗ್ತವೆ. ಈ ರೀತಿ ಮಾತುಗಳು ಬರೋಕ್ ಶುರುವಾಗ್ತವೆ. ಏನಂತ? ಜೈಸೆ ಬಡೆ ಮಾನ್ ಸೆ ಬೋಲ್ ರಹೆ ಹೈ, ಸಂಕೋಚ ನಹಿ ಹೋತಾ. ಮತ್ ಹೇಳುವಾಗ್ಲೂ ಕೂಡ ಬಹಳ ಗೌರವದಿಂದ ಹೇಳ್ಕೊತಿರಂತೆ ಕೆಲವೊಂದು ಮಾತುಗಳನ್ನ, ಸಂಕೋಚನೂ ಪಡಲ್ಲ ಅಂತ ಹೇಳ್ತಾರಪ್ಪ. ದುರ್ಬಲ ಮಾತುಗಳನ್ನ ಬಾರಿಗೆ ಏನು ಉಪಯೋಗ ಮಾಡ್ತೀರಿ ಅವುಗಳನ್ನ ಇಂಥ ಬದಲಾವಣೆ ಆಗ್ಲಿ, ಇಂಥ ಪರಿಸ್ಥಿತಿ ಬದಲಾವಣೆ ಆಗ್ಲಿ, ನನಗೆ ಪರಿಹಾರ ಸಿಗ್ಲಿ, ಅದನ್ನ ಹೆಂಗೆ ಹೇಳೋದು ಅಂತಂದ್ರೆ ಭಾರಿ ಹೆಮ್ಮೆಯಿಂದ ಹೇಳ್ಕೊಳ್ಳೋದು, ಸಂಕೋಚನ ಪಟ್ಕೊಳ್ಳಲ್ಲ. ಸಚ್ಚಾಯಿ ಸಫಾಯಿ ಸಮಜ್ಕರ್ ಬೋಲ್ತೆ ಹೇ. ನಾನ್ ಮಾತಾಡೋ ಮಾತೇ ಸತ್ಯವಾದದ್ದು, ಅದನ್ನೇ ಸ್ವಚ್ಛವಾದ ಮಾತು ಅಂತ ಅನ್ಕೊಂಡ್ ಮಾತಾಡೋದು. ಕ್ಯಾ ಬೋಲ್ತೆ ಹೇ? ನೋಡಿ ಇನ್ನೂ ಶಬ್ದಗಳನ್ನ ಏನಂತ ಹೇಳ್ತಾರಂತೆ, ಸಂಕೋಚ ಇಲ್ಲದ ಮಾತುಗಳು. ಇನ್ನೂ ಬಾಬಾ ನೋಡ್ರಿ ಹೆಂಗ್ ಕೇಳಿಸ್ಕೋತಾರ ನಿಮ್ ಮಾತುಗಳನ್ನ. ಏನಂತ ಮಾತಾಡ್ತೀರಂತೆ? ಮೇ ಡಿಸ್ಟರ್ಬ್ ಹೂಂ, ಮೇ ಕುಚ್ ಕರ್ಕೆ ದಿಖಾऊंगी. क्या करके दिखाऊंगी? ಹಂಗಾಮ ಏನಾರು ಮಾಡಿ ತೋರಿಸ್ರಿ, ಏನಾರು ಪರಿವರ್ತನೆ ಮಾಡ್ಕೊಳ್ರಿ, ಯಾಕೆ ಹಾಗೆ ಮಾಡ್ತೀರಿ ಅಂತ ಹೇಳಿದ್ರೆ, ಅಥವಾ ಬಾಬಾ ಪರಿವರ್ತನೆ ಮಾತುಗಳನ್ನ ಹೇಳಿದಾಗ ಬಾಬಾ ನಾನು ಸ್ವಲ್ಪ ಡಿಸ್ಟರ್ಬ್ ಇದ್ದೀನಿ, ನಾನು ಮಾಡಿ ತೋರಿಸ್ತೀನಿ, ಸುಮ್ಮನಿರು, ಟೈಮ್ ಬರ್ತದೆ, ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಬಾಬಾ ಕೇಳ್ತಾರೆ ಏನ್ ಮಾಡಿ ತೋರಿಸ್ತೀರಿ? ಗಲಾಟೆ ಮಾಡಿ ತೋರಿಸ್ತೀರಾ? ಬಾಬಾ ಕೇಳ್ತಾರೆ ಏನ್ ಮಾಡಿ ತೋರಿಸ್ತೀರಿ? ಗಲಾಟೆ ಮಾಡ್ತೀರೇನು? ಯಾ ಅಪ್ಪನೇ ಆಪಕ್ಕೋ ಕುಚ್ ಕರ್ಕೆ ದಿಖಾऊंगी, ಅಥವಾ ನಿಮ್ಮನ್ನ ನೀವೇ ಏನಾರು ಮಾಡ್ಕೊಂಡು ತೋರಿಸ್ತೀರಾ ಅಂತ ಕೇಳ್ತಾರೆ. ಡಿಸ್ಸರ್ವಿಸ್ ಹೋಗಿ ಯಾ ಯಹ ದೇಖ್ ಲೇನಾ ಮೇ ಹೂಂ ಹಿ ಕಮಜೋರ್ ಸಂಸ್ಕಾರ ವಶ ಹೂಂ, ಮೇ ಬದಲ್ ನಹಿ ಸಕ್ತಿ. ನೋಡಿ ಬಾಬಾ ಹೇಳ್ತಾರೆ ಕೆಲವೊಂದು ಮಾತುಗಳು ಡಿಸ್ಸರ್ವಿಸ್ ಆಗತ್ತೆ ಅಂತ ಹೇಳ್ತಾರೆ ಬಾಬಾ. ನೀವು ಅದನ್ನು ಎಷ್ಟು ಜೋರ್ ಆವೇಶದಲ್ಲಿ ಕೆಲವೊಬ್ರು ಮಾತಾಡ್ತಾ ಇರ್ತಾರೆ. ಯಾ ದೇಖ್ಲೇನಾ, ನೀನು ನೋಡು, ನಾನೇನ್ ಮಾಡ್ಲಿ, ನಾನಿರೋದೇ ದುರ್ಬಲ ಇದ್ದೀನಿ, ನನ್ನ ಸಂಸ್ಕಾರಗಳಿಗೆ ವಶ ಆಗಿದ್ದೀನಿ, ನೀವೇನ್ ಹೇಳ್ರಿ, ನಾನಂತೂ ಬದಲಾವಣೆ ಆಗಲ್ಲ, ನಾನಿರೋದೇ ಹಿಂಗೆ. ನೀವೇನ್ ಅನ್ಕೊಳ್ರಿ, ನಾನ್ ಮಾಡೋದೇ ಹಿಂಗೆ, ನಾನಿರೋದೇ ಹೀಗೆ. ಆಪಕೋ ಯಹ ಸಾಲ್ವೇಷನ್ ದೇನಿ ಹಿ ಹೋಗಿ. ಮತ್ ಬಾಬನ್ ಮುಂದ್ ಕುತ್ಕೊಂಡು ಹೇಳೋದು, ಬಾಬಾ ನನ್ ಬದಲಾವಣೆ ಆಗ್ಬೇಕಾ, ನನಗಿದಕ್ಕೆ ಏನಾರು ನಿನ್ ಪರಿಹಾರ ಕೊಡ್ಲೇಬೇಕು. ऐसे ऐसे बोल बहुत इजी रूप में, बहुत दूरी दिखाने के रूप में, दबाने और धमकाने के रूप में बहुत बोलते हैं. ಬಾಬಾ ಹೇಳ್ತಿದ್ದಾರೆ ಇಂತಿಂತ ಮಾತುಗಳನ್ನ ಬಹಳ ಈಸಿ ರೂಪದಲ್ಲಿ
ಏನ್ ಬಹದ್ದೂರಿ ತೋರಿಸ್ತಾರೇನೋ ಅನ್ನೋ ರೂಪದಲ್ಲಿ, ಮತ್ತು ಬೆದರಿಕೆ ಹಾಕೋ ರೂಪದಲ್ಲಿ, ಬೆದರಿಸೋ ರೂಪದಲ್ಲಿ, ನೀನ್ ಮಾಡ್ತಿಲ್ಲ ನೋಡು, ನೀನ್ ಮಾಡಿದ್ರೆ ನಾನು ಮಾಡ್ತೀನಿ, ನೀನೇ ಮಾಡ್ಲಿಲ್ಲ ಅಂದ್ರೆ ನಾನು ಹೆಂಗ್ ಮಾಡೋದು, ಮತ್ತೊಬ್ಬರನ್ನ ಏನ್ ಮಾಡೋದಲ್ಲಿ ಅದೇ ಮಾಡೋದು. ಈ ತರಹದ ಮಾತುಗಳು ಬಹಳ ಮಾತಾಡ್ತೀರಿ ಅಂತ ಹೇಳ್ತಾರೆ. ಈ ತರಹದ ಮಾತುಗಳು ಬಹಳ ಮಾತಾಡ್ತೀರಿ. ಬಾಪ್ ದಾದಾಕ ರಹಮ್ ಮಾತಾ ಹೈ. ಈ ನಿಮ್ಮ ಮಾತುಗಳನ್ನ ಕೇಳಿ ಬಾಪ್ ದಾದಾರವರಿಗೂ ಸಹ ದಯೆ ಬರುತ್ತೆ. ಯಾರ ಮೇಲೆ? ಈ ರೀತಿ ಯಾರು ಸಂಸ್ಕಾರ ಸ್ವಭಾವ ಹೊಂದಿದಾರಲ್ಲ ಅಂತ ಮಕ್ಕಳ ಮೇಲೆ ಏನ್ ಬರುತ್ತೆ ಬಾಬೋರಿಗೆ? ದಯೆ, ಕರುಣೆ. ऐसे कमजोर आत्माएं जो संकल्प के बाद वाणी तक भी लाती है, कर्म तक भी लाती है, इसमें कल्याण किसका? ಇಂತಹ ದುರ್ಬಲ ಆತ್ಮಗಳು ಕೆಲವೊಂದು ಸಂಕಲ್ಪದ ನಂತರ ವಾಣಿಯ ತನಕನೂ ತರ್ತಾರೆ, ಕೆಲವೊಮ್ಮೆ ಕರ್ಮದ ತನಕನೂ ತರಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಒಂದ್ ವೇಳೆ ಬಾಬಾ ಹೇಳ್ತಾರೆ ಮಾಡಿದ ಸಂಕಲ್ಪ ವಾಣಿ ಕರ್ಮದವರೆಗೆ ಬಂತು ಅಂದ್ರೆ ಇಸ್ಮೆ ಕಲ್ಯಾಣ ಕಿಸ್ಗ? ಇದೊಂದು ಕಲ್ಯಾಣ ಆಗೋದು ಯಾರಿಗೆ? समझते ऐसे है जैसे कि बाप का अकल्याण होना है, सर्विस का अकल्याण. समझते हैं बाप को नुकसान पड़ेगा. ನೋಡಿ ಈ ರೀತಿ ಅನ್ಕೋತಾರಂತೆ. ನನಗೇನಂತೆ, ಬಾಬಾ ನನ್ನನ್ನು ಪರಿವರ್ತನೆ ಮಾಡ್ಲಿ, ನನ್ನ ಸ್ವಭಾವ ಸಂಸ್ಕಾರ ಪರಿವರ್ತನೆ, ನನಗೇನು ನುಕ್ಸಾನ್ ಇಲ್ರಿ, ಬಾಬನಿಗೆ ನುಕ್ಸಾನ್. ನನ್ನನ್ನು ಹಾಕ್ಕೊಂಡೇನಲ್ಲ ಮತ್ತೆ, ನನಗೇನು ಆ ಕಲ್ಯಾಣ ಇಲ್ಲ, ಬಾಬನಿಗೆ ಆ ಕಲ್ಯಾಣ, ಸೇವೆಯಲ್ಲಿ ಆ ಕಲ್ಯಾಣ. ಸಮಜ್ತೆ ಬಾಪುಕೋ ನುಕ್ಸಾನ್ ಪಡೇಗ. ಏನ್ ಅನ್ಕೋತಾರಂತೆ, ನನಗೇನ್ ಲಾಸ್ ಇಲ್ಲ ತಗೊಳ್ರಿ, ಏನಾದ್ರು ಬಾಬನಿಗೆ ನುಕ್ಸಾನ್ ಆಗೋದು, ನನಗೇನ್ ನುಕ್ಸಾನ್ ಆಗಲ್ಲ. ಮತ್ತ ಅವ್ನ್ ಪರಿವರ್ತನೆ ಮಾಡಕ್ ಆರಿಸ್ಕೊಂಡಾನೆ, ಅವ್ನ್ ನನ್ನನ್ ಪರಿವರ್ತನೆ ಮಾಡಕ್ ಆಗಲ್ಲ, ನೀನೇ ಮಾಡ್ಕೊ ಅಂತಂದ್ರೆ ನಾನೇನ್ ಮಾಡ್ಲಿ? ಲೇಕಿನ್ इन बातों के संस्कार बनाने वाले अपना ही अकल्याण करने के निमित्त बन जाते हैं. ಇದು ಸೂಕ್ಷ್ಮ ಮಾತು ಕೇಳ್ರಿ. ಈ ಮಾತುಗಳಲ್ಲಿ ಇದೇ ಮಾತುಗಳನ್ನ ಸಂಸ್ಕಾರ ಮಾಡ್ಕೊಂಡಿರೋ ಕಾರಣಕ್ಕೆ ಇಂಥವ್ರು ತಮಗೆ ತಾವು ಅಕಲ್ಯಾಣ ಮಾಡ್ಕೊಳ್ಳೋಕೆ ನಿಮಿತ್ತರಾಗ್ತಾರೆ ಅಂತ ಹೇಳ್ತಾರೆ. ಇದನ್ನೇನ್ ಬಾಬನಿಗೆ ಅಕಲ್ಯಾಣ ಆಗತ್ತಾ? ಯಾರಿಗ ಕಲ್ಯಾಣ? ನಿಮಗೇನೆ. ड्रामानुसार विश्व सेवा का कार्य निश्चित ही सफल हुआ पड़ा है, कोई हिला नहीं सकता. अरे ನಾಟಕದ ಅನುಸಾರ ವಿಶ್ವ ಸೇವಾ ಕಾರ್ಯ ನಿಶ್ಚಿತ ಸಫಲ ಇದ್ದೇ ಇದೆ, ಅದಕ್ಕೆ ಯಾರು ಅಲುಗಾಡ್ಸಕ್ ಆಗಲ್ಲ, ಅದನ್ನ ಯಾರು ಅಲುಗಾಡ್ಸೋಕೆ ಆಗಲ್ಲ. ವಿಶ್ವ ಸೇವೆಯ ಕಾರ್ಯ ನಿಶ್ಚಿತ ರೂಪದಲ್ಲಿ ಸಫಲತೆಯನ್ನ ಪಡ್ಕೊಂಡಿದ್ದೇ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. यह तो बाप दादा निमित्त बना है एक कर्म का पद्मागुಣ फल देने के लिए. ಆದ್ರೆ ನಿಮ್ಮ ಒಂದು ಕರ್ಮಕ್ಕೆ ಪದ್ಮಾಗುಣದಷ್ಟು ಫಲ ಕೊಡೋದಕ್ಕೆ ಬಾಪ್ ದಾದ ನಾವು ನಿಮಿತ್ತರಾಗಿದ್ದೇವೆ ಅಂತ ಬಾಬಾ ಹೇಳ್ತಾರೆ. ಒಂದು ಕರ್ಮಕ್ಕೆ ಎಷ್ಟು ಫಲ? ಪದ್ಮಾಗುಣದಷ್ಟು ಫಲ ಕೊಡಿಸೋದಕ್ಕೆ ನಾವು ನಿಮಿತ್ತರಾಗಿದ್ದೇವೆ. ಬಚ್ಚೋं को ಸೇವಾರ್ಥ ನಿಮಿತ್ತ बनाते हैं. ಮಕ್ಕಳನ್ನ ಸೇವಾರ್ಥಕ್ಕಾಗಿ ನಿಮಿತ್ತ ಮಾಡಿದೀನಿ, ಅದಕ್ಕೆ ಫಲ ಕೊಡೋ ಪದ್ಮಾಗುಣದಷ್ಟು ಫಲ ಕೊಡೋದಕ್ಕೆ ನಿಮಿತ್ತ ಯಾರು? ಬಾಬಾ. ಕರೆಂಗೆ ತೋ ಪದ್ಮಾಗುಣ ಪಾಯಂಗೆ. ನೀವು ಮಾಡ್ರಿ, ಮಾಡಿದ್ರೆ ಎಷ್ಟು ಪಡ್ಕೋತೀರಿ? ಪದ್ಮಾಗುಣದಷ್ಟು ಪಡ್ಕೋತೀರಿ. तो बच्चों के भाग्य बनाने के लिए निमित्त बनाया हुआ है. ಯಾಕೆಂದ್ರೆ ನಿಮ್ ಭಾಗ್ಯ ನೀವೇ ಪಡ್ಕೋಬೇಕಲ್ಲ, ರೂಪಿಸ್ಕೋಬೇಕಲ್ವಾ? ನಿಮ್ಮ ಭಾಗ್ಯವನ್ನ ರೂಪಿಸ್ಕೊಳ್ಳೋದಕ್ಕೆ ನಿಮಿತ್ತರನ್ನಾಗಿ ನಿಮ್ಮನ್ನೇ ಮಾಡಿದ್ದೀನಿ ಅಂತ ಬಾಬಾ ಹೇಳ್ತಾರೆ. ಬಾಕಿ कोई के हिलने से कार्य नहीं हिल जाता है. ಬಾಕಿ ಯಾರು ನಿಮ್ಮನ್ನು ಅಲುಗಾಡಿಸ್ತಾರೆ, ಆದ್ರೆ ನಿಮಗೆ ಸಫಲತೆಯ ಕಾರ್ಯ ಏನು ಅಲುಗಾಡೋಕ್ ಸಾಧ್ಯ ಇಲ್ಲ, ಅದು ಕಲ್ಪಕಲ್ಪದಲ್ಲಿ ನಿಶ್ಚಿತ ಇದೆ ಅಂತ ಹೇಳ್ತಾರೆ. ಕಲ್ಪಕಲ್ಪಕ್ಕೆ ನಿಶ್ಚಿತ ಭಾವಿ ವಿಜಯ್ ಕಿ ಹುಯಿ ಪಡಿ ಹೇ. ನೋಡಿ, ಕಲ್ಪಕಲ್ಪದಲ್ಲೂ ನಿಶ್ಚಿತ ಆಗಿರುವಂತ ಪಾತ್ರ ವಿಜಯ ಅದು ಇದ್ದೇ ಇದೆ. ಇಸ್ಲಿಯೇ ಐಸಿ ಕಮ್ಜೋರ್ ಭಾಷಾ ಕೋ ಪರಿವರ್ತನ್ ಕರೋ. ಆದ್ದರಿಂದ ಇಂತಹ ದುರ್ಬಲ ಭಾಷೆಯನ್ನ ಪರಿವರ್ತನೆ ಮಾಡ್ಕೊಳ್ರಿ. ದುರ್ಬಲ ಭಾಷೆಯನ್ನ ಪರಿವರ್ತನೆ ಮಾಡ್ಕೊಳ್ರಿ. ಯಾವಾಗ? ಯಾವತ್ತಿಂದ? ನೋಡ್ತೀವಿ ತಗೊಳ್ರಿ ನೋಡಿ, ಎಲ್ಲರೂ ಟೈಮ್ ಬರ್ಲಿ ಅಂತ. ಅರ್ಥಾತ್ ಸ್ವಯಂ ಕಾ ಕಲ್ಯಾಣ ಕರೋ. ಇಂತಹ ದುರ್ಬಲ ಭಾಷೆಯನ್ನ ಪರಿವರ್ತನೆ ಮಾಡ್ಕೊಳ್ರಿ, ಅರ್ಥಾತ್ ಸ್ವಯಂನ ಕಲ್ಯಾಣ ಮಾಡ್ಕೊಳ್ರಿ. बाप कल्याणकारी समय और विश्व कल्याण करने के कार्य के समर्थ बन स्वयं का
ಭವಿಷ್ಯ ಬನಾವು. ತಂದೆ ಮತ್ತು ಸಮಯ ಎರಡೂ ಕೂಡ ಏನಾಗಿದೆ, ಕಲ್ಯಾಣಕಾರಿ ಅಂತ ಹೇಳ್ತಾರೆ. ಮತ್ತು ವಿಶ್ವ ಕಲ್ಯಾಣ ಮಾಡುವಂತಹ ಕಾರ್ಯನೂ ಕೂಡ ಸಮರ್ಥವಾಗಿದೆ, ಶಕ್ತಿಶಾಲಿಯಾಗಿದೆ. ಇದನ್ನ ತಿಳ್ಕೊಂಡು ಸ್ವಯಂನ ಭವಿಷ್ಯವನ್ನ ರೂಪಿಸ್ಕೊಳ್ರಿ ಅಂತ ಹೇಳ್ತಾರೆ. ನನಗೆ ಸಿಕ್ಕಿರೋ ತಂದೆನೂ ಕೂಡ ಕಲ್ಯಾಣಕಾರಿ, ಸಮಯನೂ ಕೂಡ ಕಲ್ಯಾಣಕಾರಿ, ವಿಶ್ವ ಪರಿವರ್ತನೆ ಮಾಡುವಂತ ಕಾರ್ಯನೂ ಕೂಡ ಸಮರ್ಥ ಶಕ್ತಿಶಾಲಿ ಇದೆ, ಕಲ್ಯಾಣಕಾರಿ ಅನ್ನೋದನ್ನ ತಿಳ್ಕೊಂಡು ಸ್ವಯಂವನ್ನ ಭವಿಷ್ಯ ರೂಪಿಸ್ಕೊಳ್ರಿ. बाप जानते हैं मेहनत भी बहुत करते हैं, त्याग भी किया है, सहन भी बहुत करते हैं, लेकिन जिससे स्नेह होता है उसकी छोटी सी कमजोरी भी देख नहीं सकते हैं. ನೋಡಿ, ಬಾಬುರ್ಗೂ ಕೂಡ ಗೊತ್ತಿದೆ, ನೀವು ಪರಿಶ್ರಮ ಬಹಳ ಪಡ್ತಾ ಇದ್ದೀರಿ, ಸಾಕಷ್ಟು ತ್ಯಾಗನೂ ಮಾಡಿದ್ದೀರಿ, ಸಹನೆನೂ ಕೂಡ ಬಹಳಷ್ಟು ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಾರೆ. ಆದರೆ ಏನಾದ್ರೆ ಯಾರ ಮೇಲೆ ಸ್ನೇಹ ಇರುತ್ತೋ ಆ ಸ್ನೇಹ ಇರುವಂತವರಿಗೆ ತಮ್ಮ ಜೊತೆಗಾರ ಸ್ನೇಹಿತರ ಒಂದು ಚಿಕ್ಕ ದುರ್ಬಲತೆನೂ ಕೂಡ ನೋಡ್ಲಿಕ್ಕಾಗಲ್ಲ. ಬಾಬಾ ಇಷ್ಟು ಶಕ್ತಿಶಾಲಿ, ನೀವು ಮಕ್ಕಳು ದುರ್ಬಲ ಇದ್ದೀರಿ ಅಂತಂದ್ರೆ ಬಾಬಾನಿ ನೋಡ್ಲಿಕ್ಕೆ ಇಷ್ಟ ಆಗತ್ತಾ? ಸದಾ ಶ್ರೇಷ್ಠ ಬನಾನೇಕೆ ಶುಭ ಭಾವನಾ ರತಿ ಹೇ. ನೋಡಿ, ಆ ಸ್ನೇಹಿತನಿಗೂ ಕೂಡ ಸದಾ ನಮ್ಮ ಸ್ನೇಹಿತರನ್ನ ಶ್ರೇಷ್ಠರನ್ನ ಮಾಡ್ಬೇಕು ಅನ್ನುವಂತ ಶುಭ ಭಾವನೆ ಇದೆ ಅಂತ ಹೇಳ್ತಾರೆ ಬಾಬಾ. इसलिए यह सब देखते सुनते हुए भी संपन्न बनाने के लिए इशारा दे रहे हैं. ಆದ್ದರಿಂದ ನಿಮ್ಮ ಸ್ನೇಹಿತ ಖುದಾ ದೋಸ್ತ್ ಏನ್ ಮಾಡ್ತಿದ್ದಾರೆ, ನಿಮ್ಮಲ್ಲಿರೋ ಎಲ್ಲ ದುರ್ಬಲತೆ ವೀಕ್ನೆಸ್ ಗಳನ್ನ ನೋಡ್ತಾ ಇದ್ರು ಕೇಳ್ತಾ ಇದ್ರು ಕೂಡ ಮಕ್ಕಳನ್ನ ಸಂಪನ್ನರನ್ನ ಮಾಡುವಂತಹ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ನನ್ನ ಮಕ್ಕಳು ಬೇಗ ಬೇಗ ಏನಾಗ್ಲಿ ಸಂಪೂರ್ಣ ಸಂಪನ್ನರಾಗ್ಲಿ ಅನ್ನುವಂತಹ ಸೂಚನೆ ಕೊಡ್ತಾ ಇದ್ದಾರೆ. ಬಾಪ್ ದಾದಾ सदा बच्चों के साथ हर कदम में सहयोगी है और अंत तक रहेंगे. ನೋಡಿ, ಎಷ್ಟು ಆಳವಾದ ವಿಚಾರ ಹೇಳ್ತಾರೆ. ಬಾಪ್ ದಾದಾ ಪ್ರತಿಯೊಬ್ಬ ಮಕ್ಕಳ ಜೊತೆಗೂ ಪ್ರತಿ ಹೆಜ್ಜೆಯಲ್ಲೂ ಸಹಯೋಗಿ ಇದ್ದಾರೆ ಮತ್ತು ಅಂತಿಮದವರೆಗೂ ನಾನು ಇದ್ದೇ ಇರ್ತೀನಿ ಅಂತ ಹೇಳ್ತಾರೆ. ನಿಮ್ಮ ಸಹಯೋಗಿಯಾಗಿ ನಿಮ್ಮ ಜೊತೆಯಲ್ಲಿ ನಾನು ಅಂತಿಮದವರೆಗೂ ಇರ್ತೀನಿ. ಬಾಪುಕೋ ಕಿಸಿಕೆ ಪ್ರತಿ ದೃಢ ನಹಿ ಹೋತಿ. ಯಾಕೆ ನನಗೆ ಯಾವುದೇ ಮಕ್ಕಳ ಪ್ರತಿಯಾಗಿ ತಿರಸ್ಕಾರ ಬರಲ್ಲ. ಬಾಬಾ ಯಾವ ಮಕ್ಕಳನ್ನು ತಿರಸ್ಕಾರದ ದೃಷ್ಟಿಯಿಂದ ಭಾವನೆಯಿಂದ ನೋಡೋದು ಇಲ್ಲ. ಸದೈವ ಏನ್ ಮಾಡಿದ್ದಾರೆ ಬಾಬಾ, ಅಪಕಾರಿಕೆ ಬಿ ಶುಭ ಚಿಂತಕ ಹೇ. ನನಗೆ ಅಪಕಾರ ಮಾಡುವಂತವರ ಪ್ರತಿಯಾಗಿ ನಾನು ಶುಭ ಚಿಂತಕನಾಗಿದ್ದೇನೆ ಅಂತ ಹೇಳ್ತಾರೆ ಬಾಬಾ. ನನ್ನ ಅಪಕಾರಿಗಳಿಗೂ ನಾನು ಉಪಕಾರ ಮಾಡುವಂತ ಶುಭ ಚಿಂತಕ ಇದ್ದೇನೆ. इसलिए सदा सहयोग लेते चलते चलो. ಆದ್ದರಿಂದ ಸದಾ ನನ್ನಿಂದ ಸಹಯೋಗವನ್ನ ಪಡೀತಾ ಮುಂದುವರಿತಾ ಹೋಗ್ರಿ. ನೀವೇನೇ ಮಾಡ್ರಿ ನಾನು ನಿಮ್ ಸಹಯೋಗಿನೇ ಅಂತ ಹೇಳ್ತಾರೆ ಬಾ. ಕೊನೆ ತನಕ ನಿಮ್ಗೆ ಸಹಯೋಗ ಕೊಡ್ತೀನಿ, ನನ್ ಕೈ ಬಿಡಲ್ಲ. ಅದಕ್ಕೆ ಏನ್ ಮಾಡ್ರಿ, ಸದಾ ಸಹಯೋಗ ತಗೊಂಡು ನಡೀತಾ ಹೋಗ್ರಿ. ಅಮೃತ ವೇಳೆ ಕಾ ಮಹತ್ವ ಜಾನ್ ಬಾಪ್ ದ್ವಾರ ವರದಾನ ಲೇತೆ ರಹೋ. ಅಮೃತ ವೇಳೆಯ ಮಹತ್ವವನ್ನ ತಿಳ್ಕೊಂಡು ತಂದೆಯಿಂದ ವರದಾನ ತಗೊಳ್ತಾ ಹೋಗ್ರಿ ಅಂತ ಹೇಳ್ತಾರೆ ಬಾಬಾ. ಸೀಸನ್ ಕಿ ಸಮಾಪ್ತಿ ಕಿ ಅರ್ಥಾತ್ ಸಹಯೋಗ ಕಿ ಸಮಾಪ್ತಿ ನಹಿ ಹೈ. ಮಿಲನ ಮಾಡೋ ಸೀಸನ್ಗಳು 6 ತಿಂಗಳಿಗೆ ಒಂದ್ಸರಿ ಏನಾಗುತ್ತೆ, ಸಮಾಪ್ತಿ ಆಗ್ತದೆ. ಹಾಗಂತೇಳಿ ಬಾಬನ್ ಸಹಯೋಗನ ಸಮಾಪ್ತಿ ಆಗ್ತದಲ್ಲ ಅಂತ ಅನ್ಕೋಬೇಡಿ ಅಂತ ಹೇಳ್ತಾರೆ ಬಾಬಾ. ಮಿಲನ ಮಾಡೋ ಸೀಸನ್ ಸಮಾಪ್ತಿ ಆಗ್ಬೋದು, ಆದ್ರೆ ಬಾಬರ್ ಸಹಯೋಗ ತಗೊಳ್ಳೋ ಕಾರ್ಯ ಏನಾಗೋದಿಲ್ಲ, समाप्ति ಆಗಲ್ಲ. हर एक बच्चों के साथ सर्व संकल्पों से सर्व संबंधों से बाप दादा का सदा हाथ और साथ है. ನೋಡಿ, ಬಹಳ ಸೂಕ್ಷ್ಮ ಆಳವಾದ ವಿಚಾರ ಹೇಳ್ತಾರೆ ಬಾಬಾ. ಪ್ರತಿಯೊಬ್ಬ ಮಕ್ಕಳ ಜೊತೆಗೆ ಸರ್ವ ಸಂಬಂಧದಿಂದ, ಪ್ರತಿಯೊಬ್ಬ ಮಕ್ಕಳ ಜೊತೆಗೆ ಸರ್ವ ಸ್ವರೂಪದಿಂದ ಸರ್ವ ಸಂಬಂಧದಿಂದ ಬಾಪ್ ದಾದರವರ ಸದಾ ಕೈ ಮತ್ತು ಜೊತೆ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ನಾವು. ಇದರಲ್ಲಿ ನೋಡಿ, ಯಾರ್ಯಾರೆಲ್ಲ ನೀವೆಲ್ಲ ಇದ್ದೀರೋ ಇಲ್ಲೋ ಅಂತ. ಇದ್ದೀರಾ ಇಲ್ಲೋ? ಬಾಬಾ ಹೊಸಬ್ರಿಗೆ ಹಳಬ್ರಿಗೆ ಅಂತ ಏನ್ ಶಬ್ದನೂ ಹೇಳ್ತಾ ಇಲ್ಲ. ಸದಾ ಪ್ರತಿಯೊಬ್ಬ ಮಕ್ಕಳ ಜೊತೆಗೆ ಸರ್ವ ಸ್ವರೂಪದಿಂದ ಸರ್ವ ಸಂಬಂಧದಿಂದ ಬಾಪ್ ದಾದ ಸದಾ ಮಕ್ಕಳಿಗೆ ಕೈಯನ್ನು ಹಿಡ್ಕೋತಾರೆ ಮತ್ತು ತನ್ನ ಜೊತೆ ಕೊಟ್ಟು ನಡೆಸ್ತೀನಿ.
अभी ड्रामानुसार समय मिला है, यह आपका लಕ್ है. ಇದು ನಾಟಕದ ಅನುಸಾರ ನಿಮಗೆ ಬಾಬನ್ ಜೊತೆ ಕೈ ಹಿಡ್ಕೊಂಡು ನಡೆಯುವಂತದ್ದು ಸಿಕ್ಕಿದೆ. ಇದು ನಿಮ್ಮ ಲಕ್ ಅಂತ ಹೇಳ್ತಾರೆ ಬಾಬಾ, ನಿಮ್ ಭಾಗ್ಯ. ಇಸ್ ಭಾಗ್ಯ ಸಮಜ್ ಸಮಯ ಕಾ ಲಾಭ ಉಠಾವು. ಈ ಭಾಗ್ಯವನ್ನ ತಿಳ್ಕೊಂಡು ಸಮಯದ ಲಾಭವನ್ನ ತಗೊಳ್ರಿ ಅಂತ ಹೇಳ್ತಾರೆ ಬಾಬಾ. ನಾಟಕದ ಅನುಸಾರ ಇದು ಸಮಯನೂ ಕೂಡ ನಿಮಗೆ ಬಾಬನ್ ಜೊತೆಯಲ್ಲಿರೋದು, ಬಾಬನ್ ಕೈ ಹಿಡ್ಕೊಂಡು ಕೈಯಲ್ಲಿ ಕೈ ಹಿಡ್ಕೊಂಡು ನಡೆಯೋದು, ಸಮಯ ಸಿಕ್ಕಿದೆ ಅಂತಂದ್ರೆ ಇದು ನಿಮ್ಮ ಅದೃಷ್ಟ, ನಿಮ್ ಭಾಗ್ಯ. ಇದನ್ನ ತಿಳ್ಕೊಂಡು ಸಮಯದ ಲಾಭ ತಗೊಂಡ್ರಿ. ವಿನಾಶಕಿ ಗಡಿಕೆ ಕಾಂಟೆ ಆಪ್ ಹೋ, ವಿನಾಶದ ಗಡಿಯಾರದ ಮುಳ್ಳುಗಳು ತಾವು ಅಂತ ಹೇಳ್ತಾರೆ. ವಿನಾಶ ಆಗ್ಬೇಕಂದ್ರೆ ಆ ಗಡಿಯಾರದ 2 ಮುಳ್ಳುಗಳೇನಿದಾವಲ್ಲ ಅವು 2 ಕರೆಕ್ಟ್ ಆಗಿ ಏನಾಗ್ಬೇಕು, ಸಮ ಆಗ್ಬೇಕು, ಒಂದ್ರ ಮೇಲೆ ಒಂದ್ ಬರ್ಬೇಕು. ಅವಾಗ ಏನಾಯ್ತು, ಸಂಪೂರ್ಣ ಮುಗೀತು ವಿನಾಶ. ಆ ಗಡಿಯಾರದ ಮುಳ್ಳುಗಳು ನೀವೇ ಅಂತ ಹೇಳ್ತಾರೆ ಬಾಬಾ. ಆಪಕ ಸಂಪನ್ನ ಹೋನ, ಸಮಯಕ ಸಂಪನ್ನ ಹೋನ. ನೀವು ಸಂಪನ್ನರಾಗೋದು ಅಂದ್ರೇ ಸಮಯ ಸಂಪನ್ನ ಆಗೋದು ಅಂತ ಹೇಳ್ತಾರೆ ಬಾಬಾ. ನೀವು ಸಂಪನ್ನ ಆದ್ರೆ ಸಮಯನೂ ಕೂಡ ಸಂಪನ್ನ ಆಗುತ್ತೆ. ಇಸಲಿಯೇ ಸದಾ ಸ್ವಚಿಂತನ್ ಸ್ವದರ್ಶನ್ ಚಕ್ರಧಾರಿ ಬನೋ. ಆದ್ದರಿಂದ ಸದಾ ಸ್ವಚಿಂತನೆ ಸ್ವದರ್ಶನ ಚಕ್ರಧಾರಿಗಳಾಗ್ರಿ ಅಂತ ಹೇಳ್ತಾರೆ. ಸದಾ ಸ್ವಚಿಂತನೆ ಮಾಡಿ ಮತ್ತು ಸ್ವದರ್ಶನ ಚಕ್ರಧಾರಿಗಳಾಗ್ರಿ ಅಂತ ಬಾಬಾ ಹೇಳ್ತಾರೆ. अच्छा, ऐसे भविष्य तकदीर बनाने के निमित्त बनी हुई आत्माएं स्वयं द्वारा कल की तस्वीर दिखाने वाले, सदा बाप को रिटर्न देने वाले मास्टर अलमाइटी अथॉरिटी बच्चों को बाप दादा का याद प्यार और नमस्ते. ಇಂತಹ ಭವಿಷ್ಯದ ಭಾಗ್ಯವನ್ನ ರೂಪಿಸಿಕೊಳ್ಳೋದಕ್ಕೆ ನಿಮಿತ್ತರಾದಂತಹ ಆತ್ಮಗಳಿಗೆ ಸ್ವಯಂನ ಮೂಲಕ ನಾಳೆಯ ನಿಮ್ಮ ಚಿತ್ರವನ್ನ ತೋರಿಸುವಂತಹ, ಸದಾ ತಂದೆಗೆ ರಿಟರ್ನ್ ಕೊಡುವಂತಹ ಮಾಸ್ಟರ್ ಸರ್ವೋಚ್ಚ ಶಕ್ತಿಶಾಲಿ ಮಕ್ಕಳಿಗೆ ಬಾಪ್ ದಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ ಅಂತ ಹೇಳ್ತಾರೆ. ಮತ್ತು ಬಾಪ್ ದಾದರವರಿಗೆ ಮಕ್ಕಳು ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ.